ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಹಿರಿಯ ಜೀವಗಳ ಭಾವ. ಹಿರಿಯ ಜೀವಗಳ ಭಾವ ಈ ಮಾಲಿಕೆಯಲ್ಲಿ ಇಂದು ಕಾಫಿ ಮಂಡಳಿಯ ನಿವೃತ್ತ ಜಂಟಿ ನಿರ್ದೇಶಕರು ಹಾಗೂ ವಕೀಲರಾದ ಹಾಸನ ತಾಲೂಕು ಒಳಗೇರಹಳ್ಳಿಯ ಡಾ ವಿಆರ್ ಗುಡ್ಡೇಗೌಡ ಅವರೊಂದಿಗೆ ಮಾತುಕತೆ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯ ಅಪರೂಪದ ಅತಿಥಿ ನಮ್ಮ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಒಳಗೆರೆ ಹಳ್ಳಿಯ ಭಾರತೀಯ ಕಾಫಿ ಮಂಡಳಿಯಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾಗಿರುವ ಡಾ ವಿಆರ್ ಗುಡ್ಡೇಗೌಡ ಅವರು. ಗುಡ್ಡೇಗೌಡ ಅವರು ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ. ತುಂಬಾ ಸಣ್ಣ ವಯಸ್ಸಿನಲ್ಲಿಯೇ ಕೆಲಸಕ್ಕೆ ಸೇರಿದ್ರೂ ಕೂಡ ಅವರು ವಿದ್ಯಾಭ್ಯಾಸಕ್ಕೆ ಕೊನೆಯನ್ನ ಹಾಡಲಿಲ್ಲ. ಕೆಲಸದ ನಂತರವೂ ಕೂಡ ಸುಮಾರು 3 ಉನ್ನತ ಪದವಿಗಳನ್ನ ಮಾಡಿಕೊಂಡವರು. ಕೆಲಸಕ್ಕೆ ಒಂದು ಸಾರಿ ಸೇರಿದ ಮೇಲೆ ಓದುವಂಥದ್ದು ಬಹಳ ಕಷ್ಟ ಅಂತೇಳಿ ಹೇಳ್ತಾರೆ. ಕೆಲಸಕ್ಕೆ ಸೇರಿ ನಿವೃತ್ತರಾಗುವವರೆಗೂ ಕೂಡ ಅವರು 3 ಪದವಿಗಳನ್ನ ಮಾಡಿಕೊಂಡಿದ್ದಾರೆ. ಅವರ ಬಹಳ ವಿಶೇಷವಾದಂತಹ ಒಂದು ಆಸಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಕಾಫಿ ಮಂಡಳಿಯಲ್ಲಿ ಇದ್ದ ಕಾರಣಕ್ಕಾಗಿ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕನ್ನಡಿಗರನ್ನ ಸಂಘಟಿಸಿ ಒಗ್ಗಟ್ಟಾಗಿ ಮಾಡಿ ಕನ್ನಡತನವನ್ನ ಅಲ್ಲಿಯೂ ಕೂಡ ಮೆರೆದಂಥವ್ರು. ದೆಹಲಿಯಲ್ಲಿ ನಮ್ಮ ನಾಗರಿಕ ಸೇವೆಯಲ್ಲಿ ಕನ್ನಡಿಗರು ಹೆಚ್ಚು ಇರಬೇಕು ಅಂತ ಹೇಳಿ ಸಾಕಷ್ಟು ಶ್ರಮಿಸಿದವರು, ಅವ್ರಿಗೆ ನೆರವಾದಂಥವ್ರು. ದೆಹಲಿಯಲ್ಲಿ ಇರ್ತಕ್ಕಂತಹ ಕನ್ನಡ ಶಾಲೆಯ ಅಭಿವೃದ್ಧಿಗೂ ಕೂಡ ಕೈಯನ್ನ ಜೋಡಿಸಿದಂಥವ್ರು. ಅವರ ವೃತ್ತಿ ಜೀವನದ ಅನುಭವಗಳು ಬಹಳ ಆಸಕ್ತಿದಾಯಕವಾಗಿ ಇದ್ದಾವೆ. ಒಂದೊಂದನ್ನೇ ಹಂಚಿಕೊಳ್ತಾ ಹೋಗ್ತಾರೆ. ನೀವು ಕೂಡ ಆಸಕ್ತಿಯಿಂದ ಆಲಿಸಿಕೊಳ್ಳಿ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್. ತಾವು ನಮ್ಮ ಹಾಸನ ಜಿಲ್ಲೆ ಹಾಸನ ತಾಲೂಕಿನವರು. ಹೌದು. ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲೇ ಆಯ್ತು ಅನ್ಸುತ್ತೆ. ಹೌದೌದೌದು. ಒಳಗೇರಳ್ಳಿಲಿ 1ರಿಂದ 4ನೇ ಕ್ಲಾಸ್ ಓದ್ದೆ. ಈಗಾದ್ರೂ ನೀವು ನೋಡಿದಿರ ನಮ್ಮ ಒಳಗೇರಳ್ಳಿ ಒಂದು ಒಳ್ಳೆ ಸ್ಕೂಲ್ ಇದೆ. ಹೌದು. ಆಗ ಸ್ಕೂಲೇ ಇರ್ಲಿಲ್ಲ. ಹಂಚಿನ ಮನೆ, 3 ಜನ ನಾವು ಸ್ಟೂಡೆಂಟ್ಸ್ ಇದ್ದವರು. ಅದಕ್ಕೇನಾದ್ರು ಮಳೆ ಬಂದು ಹಿಂಗ್ ಸೋರ್ತು ಅಂದ್ರೆ ಮೆಂಬರ್ಗಳು ಅಥವಾ ಪಂಚಾಯತಿ ಅವರೆಲ್ಲ ಸೇರ್ಕೊಂಡು ಗರಿ ಹೊಚ್ಚಿ ನಡ್ಸ್ಕೊಂಡು ಹೋಗಂತ ಶಾಲೆ. ಅದಾದ ನಂತರ ಯರಗಿಗೆ 5ರಿಂದ 7 ನಾವು ಹೋಗ್ಬೇಕಾಗಿತ್ತು, ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಪರವಾಗಿಲ್ಲ, ಸ್ಕೂಲ್ ಬಿಲ್ಡಿಂಗ್ ಇತ್ತು. ನಂತರದ ದಿನಗಳಲ್ಲಿ ನಾನು ನಮ್ಮಪ್ಪ ಪ್ರೆಸಿಡೆಂಟ್ ಆಗಿದ್ರು ಸೊಸೈಟಿನಲ್ಲಿ. ಅಲ್ಲಿ ಸೆಕ್ರೆಟರಿ ಆಗಿ ನಮ್ಮ ಯರಗ್ನವರೇ ಸಿಂಗಯ್ಯಂಗಾರ್ ಅಂತ ಇದ್ರು. ಅವ್ರ ಅಪ್ಪಂಗೆ ಯಾವಾಗಲೂ ಹೇಳ್ತಾ ಇದ್ರಂತೆ, ನಂಗಪ್ಪ ಏನ್ ಮಾಡಿದ್ರು ಮಾಡು, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಸು, ಜಮೀನು ಗಿಮೀನು ಮಾಡ್ಬೇಡ ಕಣೋ, ಕಿತ್ತಾಡ್ತಾರೆ ಅಂತ. ಅಪ್ಪಂಗೇನೋ ಸ್ವಲ್ಪ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಒಲವು. ಅವರು ಇಲ್ಲಿ ಹಾಸನಕ್ಕೆ ಬಂದಾಗ ಅಲ್ಲಿ ಶ್ರೀನಿವಾಸನ್ ಅಂತ ಅವರು ಸಿಂಗಯ್ಯಂಗಾರ ಮಗ, ಅವರು ಸೆಂಟ್ ಜೋಸಫ್ಸ್ ಸೇರ್ಸೋಣ ಒಳ್ಳೆ ಸ್ಕೂಲು ಅಂತ, ಸೆಂಟ್ ಜೋಸಫ್ಸ್ ಹೈಸ್ಕೂಲ್ ಹಾಸನ್. ಅವ್ರು ಕರ್ಕೊಂಡೋಗಿ ಅಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಹಿಂದಿ ಇರ್ತಾ ಇರ್ಲಿಲ್ಲ. ಒಂದು 5ರಿಂದ 7 ಎಲ್ಲ ನಾವು ಬೇರೆ ಓದ್ತಿದ್ವಲ್ಲ, ಇಲ್ಲಿ ಹಿಂದಿ ಬೇಕಿತ್ತು ಇಲ್ಲಿ. ಆದ್ರೂ ಕೂಡ ಅವ್ರು ಹೋಗಿ ಹೇಳಿ ಫಾದರ್ ಹತ್ರ ಮಾತಾಡಿ ಸೆಂಟ್ ಜೋಸಫ್ಸ್ ಹಾಸನ್ ಅಲ್ಲಿ ಹೈಸ್ಕೂಲಲ್ಲಿ ಇಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಂದುವರಿಸಿದೆ. ನೀವು ಬಾಲ್ಯದಲ್ಲಿ ಇದ್ದಂತಹ ಕಾಲಕ್ಕೆ ನಿಮ್ಮ ಊರು ಹೇಗಿತ್ತು? ತುಂಬಾ ತುಂಬಾ ಬಡತನ ಅಂತಲೇ ಹೇಳ್ಬೋದು ಈಗ. ಯಾಕಂದ್ರೆ ನಾನು ಈಗ ಹಳ್ಳಿಲೇ ಬಂದು ಸೆಟ್ಲ್ ಆಗಿದ್ದೀನಿ. ಇಂದಿನ ಹಳ್ಳಿಗೂ ಆಗಿನ ಹಳ್ಳಿಗಳಿಗೂ ತುಂಬಾ, ಇವನ್ ಕೃಷಿ ತಗೊಳ್ಳಿ, ಮತ್ತೆ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ತಗೊಳ್ಳಿ, ಮತ್ತೆ ಫೆಸಿಲಿಟೀಸ್ ತಗೊಳ್ಳಿ, ತುಂಬಾ ತುಂಬಾ ಬದಲಾವಣೆ ಆಗಿದೆ. ಆಕ್ಚುಲಿ ನಾವೇನಾದ್ರೂ ಸ್ವಲ್ಪ ಒಬ್ರು ತಾಳ್ಮೆಯಿಂದ ಬರೆಯೋದಾದ್ರೆ ಎಚ್.ಎಲ್. ನಾಗೇಗೌಡರಂಗೆ ಇತಿಹಾಸನೇ ಒಂದು ಬರಿಬಹುದು ಅನ್ಸುತ್ತೆ. ಹಿಂದೆ ನೋಡಿ, ಈ ಟ್ರ್ಯಾಕ್ಟರ್ಗಳೆಲ್ಲ ಇರ್ಲಿಲ್ಲ ಅಗ್ರಿಕಲ್ಚರ್ಲಿ. ಬೇಸಿಗೆ ಆಯ್ತು ಅಂದ್ರೆ ಸದಾ ರಾತ್ರಿ ಎಲ್ಲ ಗಾಡಿಗಳಲ್ಲಿ ಮಣ್ಣು ಸಾಗಿಸಿ ಜಮೀನುಗಳನ್ನೆಲ್ಲ ಇಂಪ್ರೂವ್ ಮಾಡಬೇಕಾಗಿತ್ತು. ಮತ್ತೆ ಆಮೇಲೆ ಹಾಲು ಕರೆದ್ರು ಕೂಡ ಮಾರುವಂತ ವ್ಯವಸ್ಥೆ ಇರ್ಲಿಲ್ಲ ಆಗೆಲ್ಲ. ರೆಗ್ಯುಲರ್ ಇನ್ಕಮ್ ಬರೋ ಅಂತದ್ದು, ಏನ್ ಬೆಣ್ಣೆ ಗಿಣ್ಣೆ ಮಾಡ್ಕೊಳ್ಳೋರು ಮನೆಗೆ ಮಾಡ್ಕೊಳ್ತಾ ಇದ್ರು. ಈಗಂತೂ ರೆಗ್ಯುಲರ್ ನೀವು ನೋಡಿದ್ರಲ್ಲ, ಡೈರಿ ಎಲ್ಲ ಇಂಪ್ರೂವ್ ಆಗಿದೆ. ಮತ್ತೆ ಆಗೆಲ್ಲ ಎತ್ತಿನಲ್ಲೇ ವ್ಯವಸಾಯ. 2 ಜೊತೆ 3 ಜೊತೆ ಎತ್ತಿಟ್ಕೊಂಡಿದ್ದಾರೆ ಅಂತಂದ್ರೆ ದೊಡ್ಡ ಜಮೀನ್ದಾರರು, ಅಥವಾ 3 ಮೆದೆ ಒಟ್ಟಿದ್ದಾರೆ ಅಂದ್ರೆ ಅವ್ರು ತುಂಬಾ ಶ್ರೀಮಂತರು. ಆ ಥರ ಒಂದು ಪರಿಸ್ಥಿತಿ ಇತ್ತು. ಈಗ ಅಲ್ಲೊಂದು ಕಾಂಪಿಟೇಷನ್ ಇರ್ತಿತ್ತು. ಸ್ವಲ್ಪ ಜಾಸ್ತಿ 1-2 ಮೆದೆ ಒಟ್ಟಿದ್ದಾರೆ, ನಾವು ಇನ್ನೊಂದು ಮೆದೆ ಒಟ್ಟಬೇಕು ಅಂತದ್ದು. ಆಮೇಲೆ ನಮ್ಮಲ್ಲಿ ಮೇಜರ್ ಆಗಿದ್ದಿದ್ದ ಬೆಳೆಗಳು, ನಾವು ಚಿಕ್ಕವರಾಗಿದ್ದಾಗ ಆಲೂಗಡ್ಡೆ ಬೆಳೀತಾ ಇದ್ರು,
ಬಾಂಬೆ ಅಥವಾ ಪೂಣಾ ಅಥವಾ ಬೇರೆ ಕಡೆ ಹೋಗಿ ಬೆಂಗಳೂರು ಹೋಗಿ ಮಾರ್ಕೊಂಬರೋದು. ಅದಾದ ನಂತರ ಕಲ್ಲಂಗಡಿ ಬೆಳೀತಾ ಇದ್ರು. ಕಲ್ಲಂಗಡಿ ಚೆನ್ನಾಗಿ ಬರ್ತಿತ್ತು, ಈಗಂತೂ ಬರ್ತಾ ಇಲ್ಲ ಫಿಜೇರಿಯಂ ಮಿಲ್ಟಿಯಿಂದ. ಈ ಒಂದೆರಡು ಮೇಜರ್ ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಹಬ್ಬಕ್ಕೆ ಬಟ್ಟೆ ತರಬೇಕು ಅಂದ್ರೆ ಆಲೂಗಡ್ಡೆ ಮಾರ್ಕೊಂಡೇ ಬರಬೇಕು. ಹೌದು, ನಮ್ಮ ಹಬ್ಬಗಳು ಪ್ರಾರಂಭ ಆಗ್ತಿದ್ದೆ ಆಲೂಗಡ್ಡೆಯಿಂದ. ಆಮೇಲೆ ಜಾಸ್ತಿ ಸ್ವಲ್ಪ ದುಡ್ಡು ಬೇಕು ಅಂದ್ರೆ ಕಬ್ಬು ಬೆಳಿಬೇಕು, ಗಾಣ ಉಡ್ಬೇಕು, ಆಗ ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ವ್ಯವಸ್ಥೆ. ಆಮೇಲೆ ತೆಂಗಿನಕಾಯಿ ಅಷ್ಟೇ, ಎಷ್ಟು ತುಂಬಾ ತುಂಬಾ ಕಡಿಮೆಗೆ ಮಾರ ಅಂತ ವ್ಯವಸ್ಥೆಗಳು, ಆ ತರ ಒಂದು ಕೃಷಿ ಇತ್ತಾಗ. ಆಮೇಲೆ ಈ ರಾಜಕೀಯ ಪರಿಸ್ಥಿತಿಗಳು ಕೂಡ ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ಇರೋಂಥ. ಈಗ ಇಷ್ಟು ಪಾರ್ಟಿ ಸಿಸ್ಟಮ್ ಎಲ್ಲ ನಾವಂತೂ ಆಗೆಲ್ಲ ನೋಡ್ತಿರ್ಲಿಲ್ಲ. ಯಾರೋ ಒಬ್ರು ಇದ್ರು ಲೀಡರ್ ಅಂದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಂಥದ್ದು. ಯುವಕರು ಸ್ವಲ್ಪ ಅಲ್ಲೇ ಹಳ್ಳಿಗಳಲ್ಲೇ ಇರ್ತಿದ್ರು ಅನ್ಸುತ್ತೆ. ಈಗ ಅಷ್ಟೊಂದು ಸಿಟಿ ಕಾಂಟ್ಯಾಕ್ಟ್ಸ್ ಅಷ್ಟೊಂದು ಇರ್ಲಿಲ್ಲ. ನಮ್ಮೂರಿಗೆ ಒಳಗರಳ್ಳಿಗೆ ಬಸ್ ಬಂದಿದ್ದ 73ರಲ್ಲಿ. ಕರೆಂಟ್ ಅಂತೂ ಇರ್ಲೇ ಇಲ್ಲ. ಸಿಮೆಂಟ್ನ ದೀಪದಲ್ಲೇ ನಾವು ಓದ್ಬೇಕಾಗಿತ್ತು ಕುಂತ್ಕೊಂಡು. ಆ ತರ ಒಂದು ಪರಿಸ್ಥಿತಿ ಇತ್ತು. ಬಟ್ ಈಗಿನ ಹಳ್ಳಿಗಳು ಬದಲಾಗಿದ್ದಾವೆ. ಪ್ರತಿ ಮನೆಯಲ್ಲಿ ವಿದ್ಯಾವಂತರುಗಳಾಗಿದ್ದಾರೆ. ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿದೆ. ಆ ತರ ಒಂದು ಪರಿಸ್ಥಿತಿ ಇದೆ. ಸುಧನ್, ತಾವು ಕೃಷಿ ಕೆಲಸದಲ್ಲಿ ಕೈ ಜೋಡಿಸ್ತೀವಿ? ಹೌದೌದೌದು. ನಾವು ಆಕ್ಚುಲಿ ನಮ್ಗೆ ಬೆಳಿಗ್ಗೆ ಹೇಳ್ತು ಅಂದ್ರೆ ನಾವು ಕೆಲಸ ಮಾಡಲೇಬೇಕಾಗಿತ್ತು. ದನ ಮೇಯಿಸೋದ್ರಿಂದ ಹಿಡಿದು ಎತ್ತುಗಳು ನೋಡ್ಕೊಳ್ಳೋದ್ರಿಂದ ಹಿಡಿದು ಸ್ಕೂಲು ಇಲ್ಲಿ ಸೆಂಟ್ ಜೋಸೆಫ್ಸ್ ಸ್ಕೂಲಲ್ಲಿ ಇದ್ರು ಕೂಡ ನಾನು ನನ್ನ ತಮ್ಮ ಎಲ್ಲ 3 ಜನ ನಾವು ಪ್ಲಾನ್ ಹೆಂಗ್ ಮಾಡ್ತಾ ಇದ್ರು ನಮ್ಮಪ್ಪ ಕೆಲಸ ಅಂತಂದ್ರೆ ಸಾಟರ್ಡೆ ಸಂಡೆಗೆ ಜಾಸ್ತಿ ಕೆಲಸ ಬರಂಗೆ ಮನೆಯವರೇ ಕೆಲಸ ಮಾಡೋದು. ನಾವು ಕೂಲಿಯವ್ರನ್ನ ಒಬ್ಬರೊಬ್ರು ಸೇರಿಸ್ಕೊಂಡು ಅಥವಾ ಮುಯ್ಯಾಳು ಸೇರಿಸ್ಕೊಂಡು ಕೆಲಸಗಳ ಕೃಷಿ ಕಾರ್ಯಗಳೆಲ್ಲನೂ ಇನ್ಕ್ಲೂಡಿಂಗ್ ಉಳೋದ್ರಿಂದ ಹಿಡಿದು ಆಲೂಗೆಡ್ಡೆ ಹಾಕೋದ್ರಿಂದ ಹಿಡಿದು ರಾಗಿ ಹಾಕೋದು ಮತ್ತೆ ಕಲ್ಲಂಗಡಿ ಹಾಕೋದು ಎಲ್ಲ ಕೆಲಸಗಳನ್ನು, ಅಥವಾ ಕಲ್ಲಂಗಡಿ ರಾತ್ರಿ ಹೊತ್ತೋಗಿ ತೋಟದಲ್ಲೆಲ್ಲ ಕಲ್ಲಂಗಡಿ ಕಾಯ ಅಂತದ್ದು, ಅವನ್ನೆಲ್ಲನೂ ಕೂಡ ನಾವು ಆಕ್ಚುಲಿ ಮಾಡ್ತಲೇ ಇದ್ದೆ. ಅಪ್ ಟು ನಾನು 80ನೇ ಇಸ್ವಿವರೆಗೂ, ನಾನು ಸೆಕೆಂಡ್ ಇಯರ್ ಡಿಗ್ರಿವರೆಗೂ ನನ್ನ ತಮ್ಮ ಬಂದು ನಾನು ನೋಡ್ಕೊತೀನಿವರೆಗೂ ನಾನು ಕೃಷಿ ಕೆಲಸದಲ್ಲಿ ಎಲ್ಲಾ ಕೆಲಸಗಳು ನಾನು ಮಾಡಿದ್ದೀನಿ. ತಂದೆ ಶಿಕ್ಷಣವನ್ನ ಕೊಡಿಸೋದ್ರ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಒಳ್ಳೆ ಶಿಕ್ಷಣವನ್ನ ಕೊಡಿಸಿದ್ರು ಅಂತ ಹೇಳಿ ತಾವು ಹೇಳಿದ್ರಿ. ಏನ್ ಮಾಡ್ತಾ ಇದ್ರು ತಂದೆಯವರು? ಅವರು ಓದಿರ್ಲೇ ಇಲ್ಲ. ಅವರು ಸ್ಕೂಲ್ಗೆ ಓದಾರಲ್ಲ, ಸಿಗ್ನೇಚರ್ ಅಷ್ಟೇ ಮಾಡಕ್ ಅವರು ಕಲ್ತ್ಕೊಂಡಿದ್ದ. ಆಮೇಲೆ ಅವರು ಆಗೆಲ್ಲ ಕೂಲಿ ಮಠಗಳಿದ್ವಂತೆ, ಸ್ಕೂಲ್ಗೆ ಹೋದ್ರಂತೆ. ಸ್ಕೂಲ್ಗೆ ಹೋದಾಗ ಏನಾಯ್ತು, ಟೀಚರ್ ಏನೋ ಇವ್ರನ್ನ ಸ್ವಲ್ಪ ಹೊಡೆಯೋದ ಏನೋ ಮಾಡಿದ್ರಂತೆ. ನಾನು ಹೋಗೋದೇ ಇಲ್ಲ ಅಂತ ಅವರು ಎಜುಕೇಶನ್ ಮಾಡಿದ್ರೆ ಇಲ್ಲ. ಆದ್ರೆ ಅಮ್ಮ ಟೀಚರ್ ಆಗಿದ್ರು. ಅಮ್ಮ ಟೀಚರ್ ಇಬ್ದಾಣಿನಲ್ಲಿ ಟೀಚರ್ ಆಗಿದ್ರು. ಅವ್ರು ಕೆಲಸ ಬಿಡಿಸಿ ಮತ್ತೆ ಕೃಷಿನಲ್ಲೇ ಅವರು ಕೂಡ ಇವ್ರಿಗೆ ಸಹಾಯ ಮಾಡ್ಕೊಂಡು ಅಲ್ಲೇ ಇದ್ರು. ಹಾಗಾಗಿ ಅಪ್ಪ ಏನು ಓದಿರ್ಲಿಲ್ಲ. ಬಟ್ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಅವ್ರಿಗೆ ಮೋಟಿವೇಶನ್ ಇತ್ತು. ನಾನು ಇಲ್ಲಿಗೆ ಸೆಂಟ್ ಜೋಸೆಫ್ಸ್ ಬಂದ್ಮೇಲೆ ನಾನು ಒಬ್ಬೊಬ್ರು ತಮ್ಮ ಇನ್ನೊಬ್ಬಿದ್ದ, ಅವನು ಸೆಂಟ್ ಜೋಸೆಫ್ಸ್ ಓದ್ದ. ನನ್ನ ತಮ್ಮ BGS ಅಲ್ಲಿ ಚೀಫ್ ಆಫ್ ಮೆಡಿಕಲ್ ಆಫೀಸರ್ ಆಗಿದೆ. ಅವ್ರು ಕೂಡ ಇಲ್ಲಿ ಓದ್ತಾ ಇದ್ದ. ಇಲ್ಲಿಂದ ಬೆಂಗಳೂರು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಓದ್ದ, ಸೆಂಟ್ ಜೋಸೆಫ್ಸ್ ಕಾಲೇಜು. ನಂತರ ತಮ್ಮ ಕೂಡ ಇಲ್ಲೇ ಓದಿದ್ದು, ತಂಗಿ ಕೂಡ ಸೆಂಟ್ ಫಿಲೋಮಿನಾಸ್ ಅಲ್ಲಿ. ಹಾಸನಕ್ಕೆ ಹೇಗೆ ಬರ್ತಾ ಇದ್ರಿ? ಬಸ್ ಇತ್ತು, ಬೆಳಿಗ್ಗೆ ಒಂದು ಬಸ್ ಬರ್ತಿತ್ತು. ಆಮೇಲೆ ನಾವಿಲ್ಲೇ ರೂಮ್ ಮಾಡ್ಕೊಂಡಿದ್ದು, ಈ ಸಲ್ಗಾಮೆ ರೋಡಲ್ಲಿ ರೂಮ್ ಮಾಡ್ಕೊಂಡು ನಾವೇ ಅಡಿಗೆ ಮಾಡ್ಕೋಬೇಕು. ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಬೇಗನೆ ಎದ್ದು, ನಮ್ದು ಫಸ್ಟ್ ಬಸ್ 6:15 ಬರ್ತಿತ್ತು. ಇವರು 3 ಗಂಟೆ 4 ಗಂಟೆಗೆಲ್ಲ ಎದ್ದು ಹಾಲ್ ಕರೆದು ಅಡಿಗೆ ಎಲ್ಲ ಮಾಡಿ ಆ ಬಸ್ಗೆ ಪ್ರತಿ ದಿವಸ ಕಳಿಸ್ಕೊಡೋರು ನಮ್ಗೆ. 3 ಜನ ತಮ್ದಿರಿಲ್ಲೇ ರೂಮ್ ಮಾಡ್ಕೊಂಡಿದ್ದು. ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ತಾಂಬರೋದು ನೆನ್ಕೋಬೇಕು. ಆಕ್ಚುಲಿ ಮಾದಪ್ಪ ಅಂತ ಒಬ್ಬ ಡ್ರೈವರ್ ರೆಗ್ಯುಲರ್ ಬರೋರು, ಪುತ್ತೂರಿಂದ ಬರೋ ಅಂತ ಬಸ್ ತಂದ್ಬಿಟ್ಟು ಊಟ ಮಾಡ್ಕೊಂಡು ಸ್ಕೂಲ್ಗೆ ಹೋಗುವ. ಆಮೇಲೆ ಸಾಂಬಾರ್ ಗಿಂಬಾರ್ ಎಲ್ಲ ಇರೋದು, ಮುದ್ದೆ ಸಾರು ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ದು. ಅಂದ್ರೆ ಹಾಸ್ಟೆಲ್ ಆ ಥರದ್ದೆಲ್ಲ ಇಲ್ಲ ಹೋಗ್ಲಿಲ್ಲ. ಇಷ್ಟಲ್ಲಿ ಇದ್ರು ಹಾಸ್ಟೆಲ್ಗೆ ಹೋಗ್ಲಿಲ್ಲ, ನಾವೇ ಇದು ಮಾಡ್ಕೊಂಡಿದ್ದು. ಓದೋದ್ರಲ್ಲಿ ಚುರುಕಿದ್ರ ಸರ್ ತಾವು? ಚುರುಕಿದ್ದೇನೆ ನಾನು, ಯಾವಾಗಲೂ ಫೇಲೇ ಆಗಿಲ್ಲ. ಅಂದ್ರೆ ನಾನು ತುಂಬಾ ರ್ಯಾಂಕ್ ಸ್ಟೂಡೆಂಟ್ ಅಂತ ಇಲ್ಲ. ನಾವು ಅಲ್ಲಿಂದ ಬಂದು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ರು, ಆಗಸ್ಟ್ ಟೆಸ್ಟ್ ಅಂತ. ಟೆಸ್ಟ್ ಪಾಸ್ ಮಾಡಿದ್ರೆ ನನ್ನವೂ ಎಲ್ಲ ಪಾಸ್ ಆಗಿದ್ದು. 10 ಜನದಲ್ಲಿ ಯಾರ್ಯಾರು ಪಾಸ್ ಮಾಡಿದ್ರೆ ನಿಂತ್ಕೊಳ್ಳಿ ಅಂದ್ರೆ ಆಕ್ಚುಲಿ ನಾನು ಎಲ್ಲ ಪಾಸ್ ಆಗಿ ನನಗೆ ಕಾನ್ಫಿಡೆನ್ಸ್ ಬಂತು. ಓದೋದ್ರಲ್ಲಿ ತುಂಬಾ ಚುರುಕು ಅಂತ ಹೇಳಲ್ಲ, ಚುರುಕಾಗಿದ್ದೆ, ನಾಟ್ ಬ್ಯಾಡ್. ಈಗ ಸೆಂಟ್ ಜೋಸೆಫ್ ಶಾಲೆನಲ್ಲಿ ನಾವೆಲ್ಲರೂ ಓದಿದ್ವಿ ಅಂತ ಹೇಳಿದ್ರಿ. ವಿಶೇಷವಾಗಿ ಏನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅಲ್ಲಿ? ಫಾದರ್ಸ್ ಏನ್ ಮಾಡ್ತಾ ಇದ್ರು, ತುಂಬಾ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ನಮ್ಗಂತ ಫಾದರ್ ರೋಡ್ರಿಗಸ್ ಅಂತ ಎಲ್ಲ ಇದ್ರು. ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಕೊಡೋರು, ಸ್ವಲ್ಪ ಓದೋ ಹುಡುಗರನ್ನ ಐಡೆಂಟಿಫೈ ಮಾಡಿ. ನಾವು ಸಾಟರ್ಡೆ ಸಂಡೇ ಇಲ್ಲದೆ ಇದ್ರು ಕೂಡ ಮತ್ತೆ ಕ್ಲಾಸ್ ಎಲ್ಲ ಮಿಸ್ ಮಾಡ್ತಿದ್ವಲ್ಲ, ಕರೆದು ಕೌನ್ಸಿಲಿಂಗ್ ಮಾಡೋರು, ಯಾಕೆ ರಜೆ ಆಗ್ತೀರಾ ಏನು ಅಂತ. ಆ ಟೈಮಲ್ಲಿ ಸ್ವಲ್ಪ ಹೇಳ್ಕೊಡೋರು, ಏನಾದ್ರು ನಮ್ಗೆ ಸ್ಪೆಷಲಿ ಇಂಗ್ಲಿಷ್ ಗ್ರಾಮರ್ ಮತ್ತೊಂದೆಲ್ಲ ಇದ್ದಾಗ ಹೇಳ್ಕೊಡೋಂತ ಒಂದು ಮಾಡ್ತಾ ಇದ್ರು ಫಾದರ್ಗಳು. ಆ ದೃಷ್ಟಿಯಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಒಂದ್ಸತಿ ವ್ಯಾಟಿಕನ್ಗೆ ಹೋಗಿದ್ದೆ. ಇಲ್ಲೆಲ್ಲ ನೋಡ್ತಾ ಇದ್ವ ಅಲ್ಲೇ ಹೇಗಿತ್ತು, ಇಲ್ಲಿ ಕೂಡ ಅದೇ ಒಂದು ಕಲ್ಚರ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ.
ಆನಂತರ ತಾವು ವಿಜ್ಞಾನ ಕಾಲೇಜ್ ಸೇರಿದ್ರಿ. ಹೌದು, ಸೈನ್ಸ್ ಸೈನ್ಸ್ ತಗೋಬೇಕು ಅಂತ ಹೇಳಿ ಹೆಂಗೆ ಗೊತ್ತಾಯ್ತು? ಸೈನ್ಸ್ SLC ಫಸ್ಟ್ ಕ್ಲಾಸ್ ಬಂದ್ಮೇಲೆ ಸೈನ್ಸ್ ತಗೋಬೇಕು ಅಂತ ಆಯ್ತು. ಎಲ್ಲ ಹೇಳಿದ್ರು ಇಲ್ಲ ಡಿಪ್ಲೊಮಾಗೆ ಹೋಗು ಅಂತ ಕೆಲವರು ಸಜೆಸ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಪೋಸ್ಟ್ ಆಫೀಸ್ ಎಲ್ಲರೂ ಕೆಲಸ ನೋಡಿ ಬರ್ತಾನೆ ಇರುತ್ತೆ ಅಂತ, ಯಾಕಂದ್ರೆ ನನಗೆ ಅದು ಮನಸ್ಸಾಗಿಲ್ಲ. ಸ್ವಲ್ಪ PUC ಮಾಡಲೇಬೇಕು, ಮುಂದೆ ನೋಡೋಣ ಅಂತಿತ್ತು, ಇಂಜಿನಿಯರಿಂಗ್ ಮಾಡೋಣ ಅಂತಿತ್ತು. ಇಂಜಿನಿಯರಿಂಗ್ಗೆ ಅಷ್ಟು ಆಗಲಿಲ್ಲ. ಆಮೇಲೆ ನನ್ನ ಚಿಕ್ಕ ಕಸಿನ್ ಒಬ್ಬರು BSc AG MSc ಮಾಡಿದರು, ನಮ್ಮ ಅಕ್ಕ ಯಶೋಧ ಅಂತಿದ್ರು. ಅವರು ಕೂಡ ಸ್ವಲ್ಪ ಸಜೆಸ್ಟ್ ಮಾಡಿ ನೀನು BSc AG ಓದೋ ಅಂತಂದರು. ಆಮೇಲೆ BSc AGಗೆ ಅಪ್ಲಿಕೇಶನ್ ಹಾಕ್ತೆ, ಇಂಜಿನಿಯರ್ ಸೀಟ್ ಸಿಕ್ಕಿರಲಿಲ್ಲ. BSc AG ಸೀಟ್ ಸಿಕ್ತು, ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಆಯಿತು. BSc AGಗೆ ಸುಲಭವಾಗಿ ಸೀಟ್ ಸಿಗ್ತಾನೆ? ಅದು ಹೌದು. ಆಗೇನಾಗಿತ್ತು ಅಂದರೆ ಕೃಷಿಕರಿಗೆ ಒಂದು 10% ರಿಸರ್ವೇಷನ್ ಇರ್ತಾ ಇತ್ತು. ನಾವು ಐಡೆಂಟಿಫೈ ಮಾಡಬೇಕಾಗಿತ್ತು. ಆ ಪ್ರಾಕ್ಟಿಕಲ್ ಟೆಸ್ಟಲ್ಲಿ PT-ನಲ್ಲಿ ನಮಗೆ ನಂಬರ್ ಸಿಕ್ಕರೆ ಸಿಕ್ತಿತ್ತು ಅಂತ ಸಿಕ್ತು. ಆಕ್ಚುಲಿ ಸೀಟ್ ಸಿಕ್ತು. ನಾವು ಹಾಸನ ಜಿಲ್ಲೆಯಿಂದ 3 ರಿಂದ 4 ಜನ ಇದ್ದು ಅಷ್ಟೇ. ಒಂದೇ ಒಂದು ಅಗ್ರಿಕಲ್ಚರ್ ಕಾಲೇಜ್ ಇತ್ತು, ಅದು ಬಿಟ್ಟು ಧಾರವಾಡದಲ್ಲಿತ್ತು 2 ಕಾಲೇಜ್ ಇದ್ದಿದ್ದು. ಅಲ್ಲಿಗೆ ಫಸ್ಟ್ GKVK-ನಲ್ಲಿ ಇತ್ತು ಬೇಸಿಕ್ ಸೈನ್ಸಸ್, ಆಮೇಲೆ ಹೆಬ್ಬಾಳಕ್ಕೆ ಬಂದ. ಸುಮಾರು 70ರ ದಶಕದಲ್ಲಿ ನೀವು ಹಾಸನದಲ್ಲಿ ಓದ್ದೆ ಅಂತ ಹೇಳಿದ್ರಿ. ಆವತ್ತಿನ ಕಾಲಕ್ಕೆ ಹಾಸನ ಹೇಗಿತ್ತು? ಹಾಸನ ಅಂದ್ರೆ ನೋಡಿ, ಈಗ ನಾವು ಹುಡುಗರಾಗಿದ್ದಾಗ ಇಲ್ಲೊಂದು ಕುಂಟಪ್ಪನ ಸೈಕಲ್ ಶಾಪ್ ಅಂತ ಇತ್ತು. ದಾಸರಕೊಪ್ಪದವರೆಗೂ ಓಡ್ಸಕ್ಕೆ ಟ್ರಾಫಿಕ್ ಇರ್ತಿರ್ಲಿಲ್ಲ. ಸಾಯಂಕಾಲ 5 ಗಂಟೆಗೆ ಸ್ಕೂಲ್ ಬಿಟ್ರೆ ಅರ್ಧ ಗಂಟೆ ಅಥವಾ 1 ಗಂಟೆ ಸೈಕಲ್ ತಗೊಂಡು ಹೋಗ್ತಾ ಇರೋದೇ ಒಂದು ಖುಷಿ. ಅಷ್ಟೊಂದು ಜನನಿಬಿಡ ಅಂದ್ರೆ ಕಡಿಮೆ ಜನಸಂಖ್ಯೆ ಇರ್ತಾ ಇತ್ತು. ಜನಸಂಖ್ಯೆ ಏನಿದ್ರು KR-ಪುರಂ ಆ ಕಡೆ ಸ್ವಲ್ಪ ಇರ್ತಾ ಇದ್ರು. ಮತ್ತೆ ಸ್ವಲ್ಪ ಈ ಸಂಚೋತ್ಸವರೆಲ್ಲ ಒತ್ತಂದು ಒಳ್ಳೊಳ್ಳೆ ಎಲೈಟ್ ಹುಡುಗರು ಮತ್ತೆ ಎಜುಕೇಟೆಡ್ ಇರೋರೆ ಸ್ವಲ್ಪ ಎಲ್ಲ ಇರ್ತಾ ಇದ್ರು. ಇದಾದ್ಮೇಲೆ ಮುನ್ಸಿಪಲ್ ಹೈಸ್ಕೂಲ್ ಇರ್ತಿತ್ತು, ಅದಾದ್ಮೇಲೆ ಗೌರ್ಮೆಂಟ್ 3 ಹೈಸ್ಕೂಲ್ ಇದ್ದಿದ್ದಾಗ ಈಗಿನಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಈ ಕಾನ್ವೆಂಟ್ ಅವಳಿಗಳಲ್ಲಿ ಇದನ್ನೇ ಕಾನ್ವೆಂಟ್ ಅಂತ ಕರಿತಾ ಇದ್ರು ಸೆಂಟ್ ಜೋಸೆಫ್ಸ್ ಅಷ್ಟೇ. ಅದೇ ಅದನ್ನೇ ಇದ್ದಿದ್ದಾಗ. ಹಾಸನ ನಗರ ಹೇಗಿತ್ತು? ಈಗ ಬಸಟ್ಟಿಕೊಪ್ಪಲು ಇದೆಯಲ್ಲ, ನಿಜವಾದ ಹಳ್ಳಿ ಅದಾಗ. ಆಮೇಲೆ ಇಲ್ಲಿ ಈಗ ನಾವು ವಿದ್ಯಾನಗರ ಅಂತ ಏನ್ ಕರಿತೀವೋ ಅದು ಕೂಡ ಹಳ್ಳಿ. ಇಲ್ಲಿ ಕಾಲೇಜ್ಗೆಲ್ಲ ಬರ್ತಿದ್ರು ಹುಡುಗರು, SLC ಪಾಸ್ ಆದ್ಮೇಲೆ ಬರೋರೆಲ್ಲ ಸಣ್ಣ ಮನೆಗಳ ಸಣ್ಣ ಸಣ್ಣ ರೂಮ್ಗಳು ಇರ್ತಿತ್ತು. ಅಲ್ಲೆಲ್ಲ ರೂಮ್ ಮಾಡ್ಕೊಂಡು ಅಲ್ಲಿ ಇದ್ಕೊಂಡು ಅಡ್ಗೆ ಮಾಡ್ಕೊಂಡು, ಈ ಸಾರ್ಗಿರೆಲ್ಲ ಮಾಡಕ್ಕೆ ಕುಂದದಡಿ, ಈ ಸಾಂಬಾರ್ಗೆಲ್ಲ ಈಗೆಲ್ಲ ಈ ತರ ಮಿಕ್ಸಿ ಇಲ್ಲ, ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಪ್ಪದಂಗೆ ಮಂಗಳವಾರ ಬಂತು ಅಂದ್ರೆ ಹೋಗಿ ಮಾಂಸ ಗಿಂಸ ತಂದ್ಕೊಂಡು ಮಾಡ್ಕೊಂಡು ಅವ್ರು ಯಾರು ಊರಿಂದ ಬಂದಿರೋರು ಅವ್ರು ಸ್ವಲ್ಪ ಏನಾದ್ರು ಮಾರಿ ತಗೊಂಬಂದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು, ನಿಜವಾದ ಒಂದು ಗ್ರಾಮೀಣ ಪರಿಸರ. ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಸ್ವಲ್ಪ ಸಿಟಿನಲ್ಲಿ ಇದೀವಿನ ಫೀಲಿಂಗ್ ಇರ್ತಾ ಇದ್ರು, ಬಟ್ ಇದ್ದಿದ್ದೆಲ್ಲ ಹಳ್ಳಿ ಟೈಪ್ ಹಳ್ಳಿ ತರನೇ ಇರ್ತಾ ಇತ್ತು. ಹೌದೌದು ಅದೇ ತರ ಇರ್ತಾ ಇತ್ತು. ಮತ್ತೆ ಇದು ಒಂದೇ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆಲ್ಲ ಕಟ್ಟಿಂಗ್ ಕೆರೆ ಬಸ್ ಸ್ಟ್ಯಾಂಡ್ ಇದು ಹಳ್ಳ ಇದೆ ಆಕ್ಚುಲಿ. ಅದು ಅಲ್ಲಿಗಿಂತ ಮೊದಲು ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಎಲ್ಲ ಇದ್ದಾಗ, ನಾವು ಈಗ ಪೊಲೀಸ್ ಸ್ಟೇಷನ್ ಇದೆ ನೋಡಿ, ಟೀಚರ್ ಪ್ಲೇಸ್ ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಇತ್ತು, ಅದನ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಈಗ ನಾವು ಈಗ ಕೋಟೆ ಹತ್ರಕ್ಕೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ ಒಂದೇ ಬಸ್ ಸ್ಟ್ಯಾಂಡ್. ಅಲ್ಲಿ ಜಟಕಾ ಸ್ಟ್ಯಾಂಡ್ ಜಾಸ್ತಿ ಇತ್ತು, ಜಟಕಗಳು ಬರ್ತಿದ್ದು, ತುಂಬಾ ಜಟಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಈಗ ನಾನು ನೋಡ್ತಿರ್ತೀನಿ ಜಟಕಾ ಸ್ಟ್ಯಾಂಡ್ ಅಲ್ಲಿ ತುಂಬಾ ಕಡಿಮೆ ಇರ್ತವೆ, ಏನೋ ಗೂಡ್ಸ್ ಅಷ್ಟೇ ಯೂಸ್ ಮಾಡ್ತಾರೆ ಅನ್ಸುತ್ತೆ ಮನುಷ್ಯರಿಗಿಂತಲೂ. ಬಟ್ ಆಗ ಜಟಕಾಗಳನ್ನ ಜಾಸ್ತಿ ಉಪಯೋಗಿಸ್ತಿದ್ರು. ಊರಿಂದ ಬಸ್ಸಲ್ಲಿ ಇಡೋ ಸಾಮಾನು ತಂದ್ರು ಅಂದ್ರೆ ಜಟಕಾದಲ್ಲಿ ರೂಮ್ಗೆ ಬರೋ ಅಂತದ್ದು ಮತ್ತೊಂದು ಆತರ ವ್ಯವಸ್ಥೆ ಇತ್ತು 70ರ ದಶಕದಲ್ಲಿ. PUC ಮುಗಿದ ನಂತರ ಬೆಂಗಳೂರಿಗೆ ಹೋದೆ ಅಂತ ಹೇಳಿದ್ರಿ. ಬೆಂಗಳೂರಿನ ವಾತಾವರಣ, ನೀವು BSc AG ಹೌದು. ಈಗ ನೋಡಿ, ನಾನು ಈಗ ಅಲ್ಲಿ ತಿರ್ಗಾಡ್ತಿರ್ತೀವಿ ಏರ್ಪೋರ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ, GKVK ಎಲ್ಲ ಇದೆಯಲ್ಲ, ನಿಜವಾದ ಕಾಡದ ಆಕ್ಚುಲಿ. ಈ ಕಾರೆಗಿಡ ಅವು ಎಲ್ಲ ಬೆಳ್ಕೊಂಡಿದ್ದು, ಅಲ್ಲಿ ಬರೀ ಹೊಲಗಳು. ಅಲ್ಲಿಂದ ಎಲ್ಲ ಆಕ್ಚುಲಿ ಹೆಚ್ಚು ಜನ ಹಳ್ಳಿ ಹುಡುಗರೇ ಅಲ್ಲಿ ಇರ್ತಾ ಇದ್ದಾರೆ. ಹಾಸ್ಟೆಲ್ ಕೂಡ 3 ಬ್ಲಾಕ್ ಇತ್ತು, ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3. ಕಲ್ ಬಿಲ್ಡಿಂಗ್ ಅದೊಂದೇ ಇದ್ದಿದ್ದಾಗ, ಅಗ್ರಿಕಲ್ಚರ್ ಹೊಸ ಬಿಲ್ಡಿಂಗ್ VC ಆಫೀಸ್ ಇದೆಯಲ್ಲ ದಿಲ್ಲಿಲಾಗ, ಬರೀ ಕಾಲೇಜ್ ಇತ್ತು, ಸ್ವಲ್ಪ ಹಾಸ್ಟೆಲ್ ಇತ್ತು. ಒಂಥರ ನಾವು ಮತ್ತೆ ಹಳ್ಳಿಗೆ ಹೋದಂಗೆ ಆಗಿತ್ತು. ಸಾಟರ್ಡೆ ಸಂಡೇ ಆದ್ರೆ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಲ್ಲಿ ಕುಂತ್ಕೊಂಡು ದೇವನಹಳ್ಳಿಗೆ ನಂದಿ ಬೆಟ್ಟಕ್ಕೆ ಹೋಗೋ ಕಾರ್ಗಳನ್ನ ನೆನೆಸ್ತೀವಿ. ಆಗೆಲ್ಲ ನೀವು ಆ ಫಿಗರ್ಸ್ ಹೇಳಿದ್ರೆ ನೀವು ನಮ್ಗೆ ಸಂಡೇ ಸ್ಪೆಷಲ್ ಇರ್ತದಲ್ಲ, ಊಟ ಮಾಡ್ಕೊಂಡೆಲ್ಲ ಮಾಡಿ ಹುಡುಗರೆಲ್ಲ ಹೋಗಿ ಕುತ್ಕೊಂಡ್ರೆ ಕಾರ್ ಎಣಿಸಿದ್ರೆ ನೀವು ಇಮ್ಯಾಜಿನ್ ಮಾಡಿ, ಯು ಜಸ್ಟ್ ಇಮ್ಯಾಜಿನ್ ವಾಟ್ ವಾಸ್ ದಿ ಫೇಟ್. ಆಗ 50 ಕಾರು 60 ಕಾರು ಹೋಗ್ತವೆ, ಅವೇ ಜಾಸ್ತಿ ಕಾರ್ಗಳು ಆ ರೋಡಲ್ಲಿ. ಅದಾದ ನಂತರ ನಾವು ಬಿಡೋ ಟೈಮಿಗೆ ಏರ್ಪೋರ್ಟ್ ಬರುತ್ತಂತೆ, ದೊಡ್ಡ ರೋಡ್ ಮಾಡೋದು ಅಂತ ಮಿಲಿಟರಿ ಫಾರ್ಮ್ ಅಲ್ಲೆಲ್ಲ ಇದೆಯಲ್ಲ, ಸ್ವಲ್ಪ ಆಗದು ಗೀಗದು ಎಲ್ಲ ಸರಿ ಮಾಡ್ತಾ ಇದ್ರು. ಆಗಿತ್ತು ಬೆಂಗಳೂರು. ನಮ್ಮ ಊರಿಗೆ ಬಸ್ ಬಂದಿದ್ದೆ 73ರಲ್ಲಿ ಅಂತ ಹೇಳಿದ್ರಿ. ಒಂಥರ ಕುಗ್ರಾಮ, ಒಳಗರ ಹಳ್ಳಿ ಅನ್ನೋಂಥದ್ದು. ಒಂದು ಮುಖ್ಯ ರಸ್ತೆಯ ಬದಿಯಲ್ಲೂ ಕೂಡ ಅದು ಇಲ್ಲ. ಹಾಗಾಗಿ ಹಳ್ಳಿಯಿಂದ ಬಂದವ್ರಿಗೆ ನಿಮ್ಗೆ ಹಾಸನ ನಗರದಲ್ಲಿ ಹೊಂದ್ಕೊಳ್ಳಿಕ್ಕೆ, ಮತ್ತೆ ಬಹಳ ಮುಖ್ಯವಾಗಿ ಭಾಷೆ, ಯಾಕೆ ಅಂತ ಹೇಳಿದ್ರೆ ನೀವು ಆ ನಂತರ ಸೈನ್ಸ್ ತಗೊಂಡು ಓದಂತವ್ರು, ಇಂಗ್ಲಿಷ್ ಬರ್ಬೇಕಾಗುತ್ತೆ. ಅದು ನನ್ ನಿಜವಾಗ ಅರ್ಥ ಆಗ್ತಿರ್ಲಿಲ್ಲ. ಆದ್ರೂ ನಮ್ ಸಿಸ್ಟಮ್ ಆಫ್ ಎಜುಕೇಶನ್ ಚೆನ್ನಾಗಿತ್ತಲ್ಲಿ. ಏನು ಟ್ರೈಮಿಸ್ಟರ್ ಸಿಸ್ಟಮ್ ಅಲ್ಲಿ ಫಸ್ಟ್ ಒಂದು 15 ಮಾರ್ಕ್ಸ್, ಮತ್ತೆ ಒಂದು 10 ಮಾರ್ಕ್ಸ್ ಅನಾನಮಸ್ ಕ್ವಿಜ್,
ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ 120, ಪ್ರಾಕ್ಟಿಕಲ್ಸ್ 180, ಆ ಥರ ಎಲ್ಲ ಗ್ರೇಡಿಂಗ್ ಸಿಸ್ಟಮ್. 91 ಅಂಡ್ ಅಬೌವ್, 81 ಅಂಡ್ ಅಬೌವ್, 71 ಅಂಡ್ ಅಬೌವ್, ಮಿನಿಮಮ್ಮೇ 61 ಅಂಡ್ ಅಬೌವ್ ಬರಬೇಕಾಗಿತ್ತು. ಫಸ್ಟ್ ಟೈಮ್ PV ರೈ ಅಂತ ಅವರು ಮೈಕ್ರೋಬಯಾಲಜಿ ತಗೊಂಡ್ರು. ನಾವು ಕೃಷಿ ಮಾಡಿದ್ರು, ಭೂಮಿ ಎಲ್ಲ ನೋಡಿದ್ರು, ಭೂಮಿ ಒಳಗಡೆ ಜೀವಿಗಳಿದಾವೆ, ಗೊಬ್ಬರ ಎಲ್ಲ ಕರಗಿಸ್ತವೆ. ಈಗ ನಾವು ಗೊಬ್ಬರ ಹಾಕೋದನ್ನ ಎಕ್ಸ್ಪೋಸ್ ಆದ್ರೆ ಅಲ್ಲಿನ ಪೋಷಕಾಂಶಗಳು ಸಿಗಲ್ಲ. ಅವೆಲ್ಲ ಅಲ್ಲಿ ಹೋಗಿ ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ ಬಂತು. ಇಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡಕ್ ಆಗಿರ್ಲಿಲ್ಲ ನಮ್ಗೆಲ್ಲ. ಈಗ 7th ಅಥವಾ 8th ಇರುತ್ತೆ ಅಂತ ಗೊತ್ತಾದ್ರೂ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕೃಷಿ ಮತ್ತೆ ಅಲ್ಲಿ ನೋಡಿದಾಗ ನಾವು ಮಾಡ್ತಾರೆ ಕೃಷಿಗೂ ಅಲ್ಲಿ ಹೇಳ್ಕೊಡೋದಕ್ಕೂ ಫಸ್ಟ್ ಟೆಸ್ಟ್ ಅಲ್ಲಿ 15-14 ಬಂದ್ಬಿಡ್ತು. ಅಲ್ಲೆಲ್ಲ ಟಿಕ್ ಮಾಡೋದು, ಟ್ರೂ ಆರ್ ಫಾಲ್ಸ್, ಫಿಲ್ ಅಪ್ ದಿ ಗ್ಯಾಪ್ಸ್, ಈ ತರ ಎಲ್ಲ. ಹಾಸನಿಂದ ಬಂದ್ರು ಕೂಡ, ಬೆಂಗಳೂರಲ್ಲಿ ಕೂಡ ನಾನು ಕೂಡ ಇಷ್ಟೊಂದು ತೆಗೆದ್ನಲ್ಲ, ಅದಂತರ ಇಂಗ್ಲಿಷ್ ಕಷ್ಟ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿತ್ತು ಇಂಗ್ಲಿಷು. ಬಟ್ ಆಮೇಲೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬರೋ ಬೇರೆ ಬೇರೆ ಎಲ್ಲ ಮಾತಾಡ್ತಿದ್ರಲ್ಲ, ಅವನ್ನೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಕಲ್ತ್ಕೊಂಡು. BSc ಮುಗಿದ್ಮೇಲೆ ನೀವು ಮತ್ತೆ MSc ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಲಿಲ್ಲ? ಬಡತನ ಆ ಥರ ಒಂದು ಪರಿಸ್ಥಿತಿ ಇತ್ತು. ಮತ್ತೆ ನನಗೆ ತಮ್ಮದಿರೆಲ್ಲ ಓದ್ತಾ ಇದ್ರು, ಬೇಡ ಕಂಟಿನ್ಯೂ ಮಾಡೋದು ಅಂತ ಆಯ್ತು. ಅಷ್ಟೊತ್ತಿಗೆ ಕೆಲಸನೂ ಸಿಕ್ತು. ಮಂಡ್ಯದಲ್ಲಿದ್ದೆ, ಇಂಡಿಯನ್ ಪೊಟ್ಯಾಶ್ ಫರ್ಟಿಲೈಸರ್ಸ್ ಅಲ್ಲಿ, ಖಾಸಗಿ ಕಂಪನಿ. ಹೌದೌದು, ಅಲ್ಲಿ ಹೋಗಿ ಸೇರ್ಕೊಂಡೆ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ? ಮಂಡ್ಯದಲ್ಲಿ 1 ವರ್ಷ ಇದ್ದೆ. 82 ನಂದು ಮುಗೀತು ಜೂನ್ಗೆ. ಸೆಪ್ಟೆಂಬರ್ಗೆಲ್ಲ ನಾನು ಅಲ್ಲಿ ರಿಪೋರ್ಟ್ ಮಾಡಿದೆ. ಮಂಡ್ಯದಲ್ಲಿ 1 ವರ್ಷ ಇದ್ದೆ. 83 ಅಷ್ಟೊತ್ತಿಗೆ ಹೆಣ್ಣು ನೋಡಿದ್ರು. ಹೆಣ್ಣು ನೋಡಿದ್ಮೇಲೆ ಇದು ಖಾಸಗಿ ಕಂಪನಿ, ನಮ್ಮ ಮಾವನು ಅಗ್ರಿಕಲ್ಚರ್ ಇದ್ರು, ನಮ್ಮ ಮಿಸಸ್ ಸೋದರ ಮಾವ ಕೂಡ ಅವರು ಅಗ್ರಿಕಲ್ಚರ್ ಇದ್ರು. ಬೇರೆ ಯಾವ್ದಾರು ನೋಡಿದ್ರು ಗೌರ್ಮೆಂಟ್ ಕೆಲಸಕ್ಕೆ ಅಂತ ಕಾಫಿ ಬೋರ್ಡ್ಗೆ ಹಾಕಿದೆ. ಅಪ್ಲಿಕೇಶನ್ ಹಾಕಿದೆ, ಇಂಟರ್ವ್ಯೂ ಬಂತು, ಸೆಲೆಕ್ಷನ್ ಆಯ್ತು. ಆಗಿನ ಕಾಲಕ್ಕೆ ಸರ್ಕಾರಿ ಕೆಲಸಗಳು ಬಹಳ ಸುಲಭವಾಗಿ ಸಿಗ್ತಾ ಇತ್ತು. ಯೂನಿವರ್ಸಿಟಿನಲ್ಲಿ ಮತ್ತೆ KPSC ಸೆಲೆಕ್ಷನ್ಸು, ಮತ್ತೆ ಈ ತರ ಫರ್ಟಿಲೈಸರ್ ಕಂಪನೀಸು, ಬ್ಯಾಂಕ್ಸು, ಈ ತರ ಕೆಲಸ ಸಿಕ್ತಿತ್ತು. ನಾನೇನು ಅಪ್ಲಿಕೇಶನ್ ಹಾಕಕ್ ಹೋಗಿಲ್ಲ. ನಾನು ಲಿಸ್ಟ್ ಮಾಡ್ದಂಗೆ KPSCಗೂ ಹಾಕ್ಲಿಲ್ಲ, ಎಕ್ಸ್ಟೆನ್ಷನ್ ಗೈಡ್ಗೆ ಹಾಕಿದ್ದೆ. ಆಯ್ತು ಅಂತ ಅಂತಾಯ್ತು, ಅದ್ ಬೇಡ ಅಂತ ಆಯ್ತು. ಮತ್ತೆ ಪೊಟ್ಯಾಷಿಯಂಗೆ ಬಂದೆ ನಾನು, ಹಾಕಿದ್ದೇನೆ ಪೊಟ್ಯಾಷ್ಗೆ. ಅನಂತರ ಕಾಫಿ ಬೋರ್ಡ್ ಅನ್ನ ಸೇರಿದ್ರಿ? ಕಾಫಿ ಬೋರ್ಡ್ಗೆ ಸೇರ್ಕೊಂಡೆ. ಅದು ಸರ್ಕಾರಿ ಕೆಲಸ ಅಂತ ಹೇಳಿ ಆಯ್ತು. ಗವರ್ಮೆಂಟ್ ಆಫ್ ಇಂಡಿಯಾ ಸರ್ಕಾರಿ ಕೆಲಸ ಅಂತ ಆಯ್ತು. ಅಲ್ಲಿ ಆಕ್ಚುಲಿ ನನಗೆ ಒಳ್ಳೆ ಸ್ಯಾಲರಿ ಇತ್ತಲ್ಲಿ. ಎಲ್ಲಿ 3,000 ರೂಪಾಯಿ ಸಂಬಳ ನನಗೆ ಮಂಡ್ಯದಲ್ಲಿ. ಆಮೇಲೆ ನಮ್ ಕಾಫಿ ಬೋರ್ಡ್ ಯಾಕೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಾಫಿ, ಸಕಲೇಶ್ಪುರ ಇವೆಲ್ಲ ಕೇಳ್ತಾ ಇದ್ವಲ್ಲ. ಇಲ್ಲಿ ಒಳ್ಳೆ ಪೋಸ್ಟ್ ಸಿಗ್ತವೆ, ಜೂನಿಯರ್ ಲೈಸನ್ ಆಫೀಸರ್ಸ್ ಅವೆಲ್ಲ. ಹಾಗೆಲ್ಲ ತುಂಬಾ ನಮ್ ಕಡೆ ಇರೋದ್ ಕಾಫಿ ಬೋರ್ಡ್ ಅಂದ್ರೆ ದಟ್ ವಾಸ್ ಫೇಮಸ್ ಆಗಂತ. ಆಯ್ತು ಇಲ್ಲಿಗೆ ಅಂತ 1,000 ರೂಪಾಯಿ ಸಂಬಳ ನನಗೆ ಸೇರ್ಕೊಂಡಾಗ. ಅದು ಸ್ವಲ್ಪ ಪ್ರತಿಷ್ಠಿತ ಸಂಸ್ಥೆ ಅಲ್ವಾ? ಆಗ ತುಂಬಾ ಪ್ರತಿಷ್ಠಿತ. ಕಾಫಿ ಬೋರ್ಡ್ ಕೆಲಸ ಮಾಡ್ತಾರೆ ಅಂದ್ರೆ ಅದು ಪ್ಲಾಂಟರ್ಸ್ ಹೇಗೆ ನೋಡ್ತಾ ಇದ್ರು, ಆಫೀಸರ್ಸ್ಗೂ ಅಷ್ಟೇ ಒಂದು ಗೌರವದಲ್ಲಿ ನೋಡುವಂತ ಒಂದು ಇದಿತ್ತು. ಈ ಕಡಿಮೆ ಸಂಬಳಕ್ಕೆ ಸೇರ್ಕೊಂಡ್ರಲ್ಲ, ಏನ್ ಅನಿಸ್ತಾವ? ಅಲ್ಲ, ಏನ್ ಅನ್ಸ್ಲಿಲ್ಲ. ಮತ್ತೆ ಮುಂದಕ್ಕೆ ಆಗುತ್ತೆ ಅಂತ. ಗೌರ್ಮೆಂಟ್ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸ್ಟೆಬಿಲಿಟಿ ಇರುತ್ತೆ, ಟ್ರಾನ್ಸ್ಫರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತವೆ ಅನ್ನೋದು ಲೆಕ್ಕಾಚಾರ. ಬಟ್ ನನ್ನ ಪೋಸ್ಟಿಂಗ್ ಆಂಧ್ರ ಪ್ರದೇಶಕ್ಕೆ ಹಾಕಿದ್ರು ಫಸ್ಟ್, ಮೊದಲನೇ ಪೋಸ್ಟಿಂಗ್. 83 ಅಕ್ಟೋಬರ್ ಅಲ್ಲಿ ರಿಪೋರ್ಟ್ ಮಾಡಿದೆ, ಗುಡ್ಡಗಾಡು ಪ್ರದೇಶದಲ್ಲಿ, ರಾಘವೇಂದ್ರ ನಗರ. ಅಲ್ಲಿ ಅನುಭವಗಳು ಹೇಗಿತ್ತು ಆಂಧ್ರ ಪ್ರದೇಶದಲ್ಲಿ? ಅಲ್ಲಿ ಆಗ ನಾವು ಹೋದಾಗ 78 ಟ್ರೈ ಮಾಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಜೂಮ್ ಕಲ್ಟಿವೇಶನ್ ಮತ್ತೆ ಶಿಫ್ಟಿಂಗ್ ಕಲ್ಟಿವೇಶನ್ ಎಲ್ಲ ಇತ್ತಲ್ಲ, ಅವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಕಾಫಿ ಬೆಳೆಸ್ಬೇಕು ಅಂತ. ಕಾಫಿ ಬೆಳೆಸಿದ್ರೆ ಸ್ವಲ್ಪ ಅವರಿಗೆ ಇನ್ಕಮ್ ಸಿಗುತ್ತೆ, ಮಾಡ್ತಾರೆ ಅಂತ. ಯಾಕಂದ್ರೆ 3-4 ವರ್ಷ ಒಂದ್ ಕಡೆ ಮಾಡ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ, ಇನ್ನೊಂದ್ ಕಡೆ ಕಾಡ್ ಕಡಿತಾರೆ, ಬೆಂಕಿ ಹಾಕ್ತಾರೆ. ಅವ್ರಿಗೇನು ಏಜೆನ್ಸಿ ಇತ್ತು. ಹಂಗಾಗಿ ರೀಜನಲ್ ಕಾಫಿ ರಿಸರ್ಚ್ ಸ್ಟೇಷನ್ ಅಂತ ಮಾಡಿ ಅವ್ರಿಗೆ ಇಲ್ಲಿಂದ ಬಾಳೆಹೊನ್ನೂರಿಂದ ಸೀಡ್ಸ್ ಸಪ್ಲೈ ಮಾಡಿ, ಸೀಡ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟರು ಟ್ರೈಬಲ್ ಫಾರ್ಮರ್ಸ್ಗೆ. ಆಂಧ್ರ ಪ್ರದೇಶ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿ ಅವರು ಕೂಡ ಕಾಫಿ ಪ್ಲಾಂಟೇಶನ್ಸ್ ಎಲ್ಲ ಡೆವಲಪ್ ಮಾಡಿ, ಗಿರಿಜನ್ ಕೋಆಪರೇಟಿವ್ ಕಾರ್ಪೊರೇಷನ್ ಅಂತ ಇತ್ತು, ಅವರು ಕೂಡ ಮಾಡಿ ಎಲ್ಲ ಸ್ವಲ್ಪ ಅವರು ಪ್ರೊಕ್ಯೂರ್ ಮಾಡ್ತಾ ಇದ್ರು ಬೆಳೆದದ್ದನ್ನ. ಮತ್ತು ಇವರು ಆಂಧ್ರ ಪ್ರದೇಶ ಅವರು ಫಾರೆಸ್ಟ್ ಕಾರ್ಪೊರೇಷನ್ ಅವರು ಪ್ಲಾಂಟೇಶನ್ಸ್ ಡೆವಲಪ್ ಮಾಡಿ ಕೊಡ್ತಾ ಇದ್ರು. ನಾವು ಅವ್ರಿಗೆ ರಿಸರ್ಚ್ ಸಪೋರ್ಟ್ ಮಾಡ್ತಾ ಇದ್ದು. ನಮ್ದು ಮೇಜರ್ ರಿಸರ್ಚ್ ಸ್ಟೇಷನ್ ರಾಘವೇಂದ್ರ ನಗರದಲ್ಲಿ ಇತ್ತು. ಅಲ್ಲಿಂದ ಕಾಫಿ ಡೆಮಾನ್ಸ್ಟ್ರೇಷನ್ ಫಾರ್ಮ್ ಅಂತ ಅರಕವ್ಯಾಲಿನಲ್ಲಿ ಮಿನಿಮಲ್ ಅವರ ಕಡೆಗೆ ಇತ್ತು. ಕಾಫಿ ಕ್ಯೂರಿಂಗು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇತ್ತು. ಆಗ ತುಂಬಾ ಕಡಿಮೆ ಇತ್ತು ಬಿಡಿ. ಆಗ ಏನೂ ಇರ್ಲಿಲ್ಲ. ಲೆಸ್ ದೆನ್ ಒಂದು 5 ಚೀಲ 6 ಚೀಲ 10 ಚೀಲ ಕಾಫಿ ಬೋಟ್ ಫುಲ್ ಮಾಡ್ಕೊತಾ ಇದ್ದು ಕಾಫಿನ. ಬಟ್ ಕಡಿಮೆ ಇತ್ತು. ಮತ್ತೆ ಅದೇ ಪ್ರದೇಶಕ್ಕೆ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ಹೋಗಿ ನೋಡಿದಾಗ ನಿಜವಾಗೂ ಅವತ್ತು ಏನು ನಮ್ಮ ಸೀನಿಯರ್ ಆಫೀಸರ್ಸ್ ಅಥವಾ ಸೈಂಟಿಸ್ಟ್ಗಳು ಅಂದ್ಕೊಂಡಿದ್ರು, ನಿಜವಾಗ ಅದು ಕನ್ಸ್ಕೊಂಡಿತ್ತು. ಯಾಕಂದ್ರೆ ಅಷ್ಟೊತ್ತಿಗೆ ಪ್ರತಿಯೊಬ್ಬ ಟ್ರೈಬಲ್ ಫ್ಯಾಮಿಲಿನಲ್ಲಿ 2 ಎಕರೆ 3 ಎಕರೆ 5 ಎಕರೆ ಪ್ಲಾಂಟೇಶನ್ ಆಗಿತ್ತು. ಪೇಪರ್ ಬೆಳೀತಾ ಇದ್ರು.
ಆಮೇಲೆ ಎಲ್ಲ ದುಡ್ಡು ಸ್ವಲ್ಪ 4 ಲಕ್ಷ 5 ಲಕ್ಷ ಇನ್ಕಮ್ ನೋಡೋ ಸ್ಟೇಜಿಗೆ ಬಂದಿದ್ರು. ಆಮೇಲೆ ಅವ್ರ ಮಕ್ಕಳನ್ನೆಲ್ಲ ತಂದು ವಿಶಾಖಪಟ್ಟಣಂಗೆ ಹಾಸ್ಟ್ಲಿಗೆ ಸೇರಿಸೋಂಥ ಪರಿಸ್ಥಿತಿ, ಮನೆಗಳೆಲ್ಲ ಇಂಪ್ರೂವ್ ಆಗಿರೋದು. ಮೊದಲೆಲ್ಲ ಗುಡಿಸಲು ಮನೆಗಳಲ್ಲಿ ಆ ಥರ ಇದ್ದ ಪರಿಸ್ಥಿತಿಯಿಂದ ಪಕ್ಕ ಹೊಸಸಿಗೆ ಬರೋ ಅಂಥದ್ದು ರೋಡ್ಗಳು ಮಾಡ್ಕೊಂಡಂಥ ಸ್ಟೇಜನ್ನ ಒಂದು ನೋಡೋ ಒಂದು ಅವಕಾಶ ಸಿಕ್ತಾಗ ಕಾಫಿನೇ ಅವ್ರ ಬದುಕನ್ನ ಬದಲಿಸ್ತು ಅಂತ ಹೇಳಿ ಹೇಳ್ತಾರೆ. ಹೌದು, ಖಂಡಿತ. ಅದರ್ವೈಸ್ ಅವರು ರಾಗಿ ಬೆಳೀತಾ ಇದ್ರು, ಗಂಜಿ ಕುಡ್ಕೊಂಡು ಅವ್ರದೇ ಬೈನಗೇನೆ ಅಥವಾ ಲೋಕಲ್ ಡ್ರಿಂಕ್ಸ್ ಮಾಡ್ಕೊಂಡು ಕುಡ್ಕೊಂಡಿರ್ತಿದ್ರು. ಬಟ್ ಕಾಫಿ ಬಂದ್ಮೇಲೆ ಇನ್ಕಮ್ ಜಾಸ್ತಿ ಆದಾಗ ಏನಾಗುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಜುಕೇಶನ್ ಮೇಲೆ ಮಾಡ್ತಾರೆ. ಇಟ್ ವಿಲ್ ಬಿ ಇಂಪ್ಯಾಕ್ಟಿಂಗ್ ಆನ್ ದಿ ಹೆಲ್ತ್, ಅವನ್ನೆಲ್ಲ ಸ್ವಲ್ಪ ಯೂಸ್ ಮಾಡ್ಕೊಂಡು. ಮತ್ತೆ ಆ ಗೌರ್ಮೆಂಟ್, ಹಿಂದಿನ ಗೌರ್ಮೆಂಟ್ ಸಪೋರ್ಟ್ ಕೊಡ್ತಾ ಇತ್ತು. ಚಂದ್ರಬಾಬು ನಾಯ್ಡು ಗೌರ್ಮೆಂಟ್ ಅಂತೂ ತುಂಬಾ ಆ ಏರಿಯಾಕ್ಕೆ ಸಪೋರ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ರೋಡ್ಸ್ ಎಲ್ಲ ಡೆವಲಪ್ ಮಾಡಿ ತುಂಬಾ ಇಂಪ್ರೂವ್ ಆಗಿದೆ ಆ ಏರಿಯಾಸ್. ಈಗ ಗುಡ್ಡಗಾಡು ಜನರನ್ನ ಮನವೊಲಿಸಿ ಅವರು ಕಾಫಿ ಬೆಳೆಯೋ ತರ ಹೇಳ ಅಂತದ್ದು ಮತ್ತೆ ನೀವು ಮಾಡ್ಸೋ ಅಂತದ್ದು ಕಷ್ಟ ಆಗ್ತಿರ್ಲಿಲ್ವಾ? ತುಂಬಾ ಕಷ್ಟ. ಅದೇನಾಗುತ್ತೆ, ಫಸ್ಟ್ ಹಾಕಿ ಅವರು ಇಷ್ಟು ದಿವಸ ಕಾಯಕ್ಕೆ ಅವ್ರಿಗೆ ಪೇಷನ್ಸ್ ಇರಲ್ಲ. ಕಾಫಿ ಏನಾಗುತ್ತೆ 3 ರಿಂದ 4 ವರ್ಷ ಬರೀ ಹೂವಾಗಕ್ಕಾಗುತ್ತೆ. ಮತ್ತದ್ದು ಸರಿ ಎಕನಾಮಿಕ್ಗಳೆಲ್ಲ ಕೊಡ್ಲಿಕ್ಕೆ 10 ರಿಂದ 12 ವರ್ಷ ಬೇಕಾಗುತ್ತೆ. ಆಮೇಲೆ ಅವರು ಬೆಳೆದಿದ್ದನ್ನ ಮಾರಕ್ ವ್ಯವಸ್ಥೆ ಇರ್ಲಿಲ್ಲ ಮೊದಲು. ಆಮೇಲೆ ಅಲ್ಲಿ ಕೂಡ ನಮ್ದು ಕಾಫಿ ಬೋರ್ಡ್ ಏಜೆನ್ಸೀಸ್ ಇದ್ರು, ಅಲ್ಲಿ ಅಷ್ಟೊಂದು ಕೂಲಿಂಗ್ ಸಿಸ್ಟಮ್ ಮತ್ತೊಂದು ಸರಿಯಾಗಿ ಆಗ್ತಿರ್ಲಿಲ್ಲ. ದೇ ಹ್ಯಾಡ್ ನೋ ಫೇತ್ ಆಗ ಆಕ್ಚುಲಿ. ನಂತರದ ದಿನಗಳಲ್ಲಿ ಗೌರ್ಮೆಂಟೇ ಸ್ವಲ್ಪ ಪ್ರೊಕ್ಯೂರ್ ಮಾಡೋ ಅಂಥದ್ದು ಮತ್ತೆ ಇನ್ನು ಸಪೋರ್ಟ್ ಮಾಡೋ ಅಂಥ ಸ್ಕೀಮ್ಸ್ ಮಾಡಿ, ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ಹೋಗೋ ಸ್ಟೇಜ್ಗೆ ಕಾಫಿಗೆ ಅಡ್ವೈಸರ್ನೇ ಇಟ್ಟಿದ್ರು ಅವರು. ಡಿ.ವಿ. ಕೃಷ್ಣರಾಮತ್ ವಾಸ್ ಅವರ್ ಎಕ್ಸ್ ಚೇರ್ಮನ್ ಆಫ್ ಕಾಫಿ ಬೋರ್ಡ್. ಅವ್ರನ್ನ ದೇ ಹ್ಯಾವ್ ಅಪಾಯಿಂಟೆಡ್ ವಿತ್ ಕ್ಯಾಬಿನೆಟ್ ಸ್ಟಾಟಸ್ ಟು ಪ್ರಮೋಟ್ ಕಾಫಿ ಮತ್ತೆ ಕೋಆರ್ಡಿನೇಟ್ ವಿತ್ ಏಜೆನ್ಸೀಸ್ ಮತ್ತೆ ಎಲ್ಲ ಮಾಡ್ಲಿಕ್ಕೆ. ಆ ಲೆವೆಲ್ ಆಫ್ ಇಂಪಾರ್ಟೆನ್ಸ್ ನ ಆಂಧ್ರ ಸರ್ಕಾರ ಆಗ ಡೆವಲಪ್ ಮಾಡಿದ್ದಾರೆ. ಎಷ್ಟು ವರ್ಷ ಆಂಧ್ರ ಪ್ರದೇಶದಲ್ಲಿ ಕೆಲಸ ಮಾಡಿದ್ರಿ? ಫಸ್ಟ್ ರೌಂಡ್ ಅಲ್ಲಿ ಹೋದಾಗ 83 ಹೋದ 85 ಬಾಳೆಹೊನ್ನೂರಿಗೆ ಬಂದ್ಬಿಟ್ಟೆ ನಾನು. ರಿಸರ್ಚ್ ಸ್ಟೇಷನ್ ಅಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿದ್ದೆ. ಅಲ್ಲಿ ಆಕ್ಚುಲಿ ನಾನು ಪ್ಲಾಂಟ್ ಪ್ರೊಟೆಕ್ಷನ್ ಬಗ್ಗೆ ಮಾಡಬೇಕಾಗಿತ್ತು. ಅಲ್ಲಿ ಏನ್ ಮಾಡ್ತಾ ಇದ್ದು ಅಂದ್ರೆ ವೈಟ್ ಸ್ಟೆಮ್ ಬೋರರು, ಅದು ಅರೇಬಿಕಕ್ಕೆ ಬರೋ ಅಂಥದ್ದು. ಅದು ರೆಗ್ಯುಲರ್ ಫ್ಲೈಟ್ ಪೀರಿಯಡ್ ಅಲ್ಲಿ ಬರುತ್ತೆ, ಏಪ್ರಿಲ್ ಮೇ ಸೆಪ್ಟೆಂಬರ್ ಅಕ್ಟೋಬರ್ 2 ಸತಿ ಮಾತ್ರ ಹೊರಗಡೆ ಬಂದು ಮೊಟ್ಟೆ ಇಟ್ಟಿ ಎಲ್ಲ ಹೋಗಂತ. ಬಟ್ ಆಂಧ್ರ ಪ್ರದೇಶದಲ್ಲಿ ಏನಾಗುತ್ತೆ, ಅದು ಡೆಸಿಡಿಯಸ್ ನೇಚರ್ ಆಫ್ ಟ್ರೀಸ್ ಇರ್ತವೆ ಮತ್ತು ಮಳೆ ಕಡಿಮೆ ಇರುತ್ತೆ. ಅಲ್ಲಿ ಇವನ್ ಡಿಸೆಂಬರ್ ಆದ್ರೂ ಕೂಡ ಇನ್ಸೆಕ್ಟ್ಸ್ ಫ್ಲೈ ಮಾಡ್ತಾ ಇತ್ತು ವೈಟ್ ಸ್ಟೆಮ್ ಬೋರರ್. ಅದನ್ನೆಲ್ಲ ಕಟ್ ಓಪನ್ ಮಾಡಿ ನೋಡಿ ಸ್ಟಡಿ ಮಾಡೋ ಅಂತ ಒಂದು ಅವಕಾಶ ಇತ್ತು ಅಲ್ಲಿ. ಬಾಳೆಹೊನ್ನೂರಿಗೆ ಬಂದ್ಮೇಲೆ ಕರ್ನಾಟಕದಲ್ಲಿ ಸುಮಾರು ವರ್ಷಗಳ ಕಾಲ 1 ವರ್ಷ ಇದ್ದೆ ಅಷ್ಟೇ. ಅಲ್ಲಿಂದ ಪ್ರಮೋಷನ್ ಆಯ್ತು. ಬಾಳೆಹೊನ್ನೂರಿಗೆ ಅಗ್ರೋನಮಿ ಡಿವಿಷನ್ಗೆ ಬಂದೆ. ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ಸ್ ಇತ್ತು, ಅಲ್ಲೆಲ್ಲ ಸ್ವಲ್ಪ ನಮ್ಮ ರಿಸರ್ಚ್ ಎಲ್ಲ ರಿವ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ಏನೇನು ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಸ್ವಲ್ಪ ವಿಡಿಸೈಡ್ಸ್ ಬಗ್ಗೆ, ವೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸ್ವಲ್ಪ ಇರಿಗೇಷನ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ವಲ್ಪ ವರ್ಕ್ ಮಾಡೋಕ್ಕಾಯ್ತು. 85 ಮಾರ್ಚಿಂದ 86ಗೆ ಪ್ರಮೋಷನ್ ಆಗಿ ಎಸ್ಟೂರಿಗೆ ಬಂದೆ, ಕಾಫಿ ಬೋರ್ಡ್ ಲೈಸನ್ ಆಫೀಸರ್ಗೆ ಬಂದೆ. ಐ ಶಿಫ್ಟೆಡ್ ಫ್ರಮ್ ರಿಸರ್ಚ್ ಇಂದ ಎಕ್ಸ್ಟೆನ್ಷನ್ಗೆ ಬಂದೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಟು ದಿ ಡೋರ್ ಸ್ಟೆಪ್ಸ್ ಆಫ್ ದಿ ಫಾರ್ಮರ್ಸ್. ಏನಾವಲ್ಲಿ ಇತ್ತು ಅದನ್ನ ಹೇಳೋ ಅಂಥದ್ದು. ಎಷ್ಟರಲ್ಲಿ ಒಂದು 5 ವರ್ಷ ಇದ್ದೆ. ನಂತರ 5 ವರ್ಷ ಆನ್ಬಾಳಲ್ಲಿದ್ದೆ. ಹಾಸನ ಜಿಲ್ಲೆಯಲ್ಲೇ ನನಗೆ 10 ವರ್ಷ ಕೆಲಸ ಮಾಡುವ ಅವಕಾಶ ಸಿಕ್ತು. 10 ವರ್ಷ ನೀವು ಹಿಂಗೆ ಹಾನ್ಬಾಳು, ಎಷ್ಟೂರು, ಹಾಸನ ಇಲ್ಲೆಲ್ಲ ಕೆಲಸವನ್ನ ಮಾಡಿದ್ರಿ. ಆವತ್ತಿನ ಕಾಲಕ್ಕೆ ಕಾಫಿ ಬೆಳೆಗಾರರ ಪರಿಸ್ಥಿತಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಹೇಗಿತ್ತು? ಆಗ್ಲೂ ಏಲಕ್ಕಿ ಚೆನ್ನಾಗಿತ್ತಾಗ. ಕಾಫಿಗೆ ಅಷ್ಟು ಮನ್ಸು ಮಾಡ್ತಿರ್ಲಿಲ್ಲ. ಆಗ ನಾವು ಕಾಫಿಗೆ ಎಕ್ಸ್ಪ್ಯಾನ್ಷನ್ ಸಬ್ಸಿಡಿ ಅಂತ ಕೊಡ್ತಾ ಇದ್ದು. 1,000 ರೂಪಾಯಿ ಸಬ್ಸಿಡಿ 1 ಎಕರೆಗೆ 40% 60% ಎಲ್ಲ ಕೊಡ್ತಾ ಇದ್ದು. ಈಗ ನಾವು ಏನೀಗ ಹತ್ತಿಹಳ್ಳಿ, ವಂಗಡಲ್ಲ ಎಲ್ಲ ಇದೆಯಲ್ಲ, ಅದ್ರಲ್ಲಿ ಅಲ್ಲೆಲ್ಲ ಕಾಫಿನೇ ಇರಲಿಲ್ಲ. ಏಲಕ್ಕಿ ಜಾಸ್ತಿ. ಏಲಕ್ಕಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗ ಸ್ವಲ್ಪ ಕಷ್ಟಪಟ್ಟು ಮೋಟಿವೇಟ್ ಮಾಡಿ ಅವ್ರನ್ನ ಕಾಫಿ ಮಾಡಿಸ್ಬೇಕಾಗಿತ್ತು. ಈಗ ನೋಡಿದ್ರೆ ಅಲ್ಲಿ ತುಂಬಾ ದೊಡ್ಡ ಪ್ಲಾಂಟೇಶನ್ಸ್ ಆಗಿದ್ದಾವೆ. ನೀವು ದುದ್ದಬಳ್ಳಿ ಎಲ್ಲ ಕಡೆ ವಂಗಡಲ್ಲ ಹೋದ್ರೆ ದೊಡ್ಡ ಆಕೂತಿ ಈ ಕಡೆ ಆ ಲೈನ್ ಫುಲ್ ಕಾಫಿ ಇರ್ಲಿಲ್ಲ ಆಗ. ಎಲ್ಲಿ ಸಾರ್ ಅಷ್ಟು ದಿವಸ ಅಂತ ಇದ್ರು. ಈಗ ಅಲ್ಲಿ ರೋಬಸ್ಟಾನು ಬೆಳೀತಾ ಇದ್ದಾರೆ, ಅರೇಬಿಕಾ ಬೆಳೀತಾ ಇದ್ದಾರೆ, ಕಾಫಿನೇ ಚೆನ್ನಾಗಿದೆ ಈಗ ಅಲ್ಲಿ. ಆಗ ಈ ಕಡೆ ಬಂದ್ರೆ ಮಲ್ಪಟ್ನ ಕಡೆ ಕೂಡ ಅಲ್ಲೆಲ್ಲ ಇರ್ಲಿಲ್ಲ ಆಗ ಮಲ್ಪಟ್ನ. ಈಗ ಮಲ್ಪಟ್ನದಲ್ಲೇ ತುಂಬಾ ಕಾಫಿ ಎಲ್ಲ ಎಲ್ಲ ಕಾಳ್ಮೆಣ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಹಾಸನ ಜಿಲ್ಲೆನಲ್ಲಿ ಕೆಲಸ ಮಾಡುವಾಗ ಮತ್ತೆ ಓದಬೇಕು ಅಂತ ಹೇಳಿ ಮನ್ಸು ಮಾಡಿದ್ರಿ, LLB ಮಾಡಬೇಕು ಅಂತ ಹೇಳಿ? ಗೊತ್ತಿಲ್ಲ, ಅನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿ ಶಿವರಾಮ್ ಅವರು ಮಂತ್ರಿಗಳಾಗಿದ್ರು. ಅವರು ಕಾಫಿ ಬೋರ್ಡಲ್ಲಿ ಇದ್ರು, ಲೈಸನ್ ಆಫೀಸರ್ ಬೇಲೂರಲ್ಲಿ ಇದ್ರು. ಅವ್ರ ಜೊತೆ ನಾವು ಸ್ವಲ್ಪ ದುದ್ದಾಬಳಿಲೆಲ್ಲ ಬಂದಾಗೆಲ್ಲ ಓಡಾಡುವಾಗ ನಾವು ಸ್ವಲ್ಪ LLB ಮಾಡ್ಕೊಂಡು ಮಾಡ್ಬೋದೇನೋ ಅಂತ ನಾನು ಒಂದು ಅಪ್ಲಿಕೇಶನ್ ಹಾಕ್ತೆ ಪರ್ಮಿಷನ್ಗೆ. ಆನ್ಬಾಳಲ್ಲಿ ಸಿಕ್ಲಿಲ್ಲ ನನಗೆ. ಅದು 65 ಕಿಲೋಮೀಟರ್ ಆಗುತ್ತೆ. ನೈಟ್ ಕಾಲೇಜ್ ಇತ್ತಾಗ, ಎಂ ಕೃಷ್ಣ ಲಾ ಕಾಲೇಜ್. ಬೈ ಗ್ರೇಸ್ ಆಫ್ ಗಾಡ್ ನನಗೊಂದು ಶಿಫ್ಟ್ ಮಾಡಿಕೊಟ್ರು. ಅಲ್ಲಿಂದ ಆನ್ಬಾಳಿಂದ ಹಾಸನ್ ಹೆಡ್ ಕ್ವಾರ್ಟರ್ಸ್. ಇಲ್ಲೊಂದು ನಮ್ದು ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಇತ್ತು. ನಮ್ಮ ಉಮೇಶ್ ಅಂತ ಜಾಯಿಂಟ್ ಡೈರೆಕ್ಟರ್ ಇದ್ರು.
ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟು ನಾನು ನೈಟ್ ಕಾಲೇಜ್ ಹೋಗಿ ಕೃಷ್ಣ ಲಾ ಕಾಲೇಜಲ್ಲಿ ಮುಗಿಸ್ದೆ 3 ವರ್ಷ. ಹೇಗಿತ್ತು ಸಂಜೆ ಕಾಲೇಜ್ಗೆ ಹೋಗೋ ಅಂಥದ್ದು, ಬೆಳಗ್ಗೆ ಕೆಲಸ? ಇಲ್ಲ, ಅದು ಏನಾಗಿತ್ತು, ನಾನು ಎಲ್ಲರೂ ಹೇಳ್ದ, ಅಲ್ಲಿ ಕೃಷ್ಣಾಚಾರ್ ಅಂತ ಮ್ಯಾನೇಜರ್ ಇದ್ರು, ಆಮೇಲೆ ಡಾಕ್ಟರ್ ಭಟ್ ಅಂತ ಪ್ರಿನ್ಸಿಪಲ್ ಎಲ್ಲ ಇದ್ರು. ಅವ್ರೊಂದು ಮಾತು ಹೇಳಿದ್ರು, ನಮ್ಗೆ ಒಂದು ಸ್ವಲ್ಪ ಸಿಸ್ಟಮ್ ಚೇಂಜ್ ನಮ್ಮ ಟೈಮಲ್ಲಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವು ಹೋಗ್ಬೇಕು ಅಂದರೆ 2 ಮಿನಿಮಮ್ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಇಯರ್ 3rd ಇಯರ್ಗೆ ಹೋಗ್ಬೇಕು ಅಂದರೆ 2 ಮಿನಿಮಮ್ ಕಂಪ್ಲೀಟ್ ಮಾಡಬೇಕು. ಅವ್ರೊಂದು ಮಾತು ಹೇಳಿದ್ರು, ಸರ್ ನಾವು ಸುಮಾರು ಜನ ನೋಡಿದ್ವಿ ಎಂಪ್ಲಾಯೀಸು ಸೇರ್ಕೊಂಡ್ಬಿಡ್ತಾರೆ, ಆಸಕ್ತಿ ಎಲ್ಲನೂ ಅಟೆಂಪ್ಟ್ ಮಾಡಕ್ಕೆ ಹೋಗ್ತಾರೆ, ಆಮೇಲೆ ಯಾವುದನ್ನು ಮಾಡಲ್ಲ ಸರ್, ಬಿಟ್ಟೋಗ್ಬಿಡ್ತಾರೆ ಮಧ್ಯದಲ್ಲಿ. ನೀವು ಹಂಗೆ ಮಾಡಬೇಡಿ, 2 ಸಬ್ಜೆಕ್ಟ್ ಮಾತ್ರ ಮೊದಲು ಗಮನ ಕೊಟ್ಬಿಡಿ. ಕೃಷ್ಣಾಚಾರ್ಯ ಮ್ಯಾನೇಜರ್ ಹೇಳಿದ್ದು. ಸೆಕೆಂಡ್ ಇಯರ್ ಫಸ್ಟ್ ಎಲಿಜಿಬಿಲಿಟಿ ತಗೊಳ್ಳೋದು ನೀವು ನೋಡಿ ಸರ್, ಸೆಕೆಂಡ್ ಇಯರ್ ಎಲಿಜಿಬಿಲಿಟಿ ಆದ್ಮೇಲೆ 3rd ಇಯರ್ ನೋಡ್ಕೊಳ್ಳಿ, ಆಮೇಲೆ ಉಳಿದ ಪಾಸ್ ಮಾಡ್ಕೋಬೋದು ಸರ್ ಅಂದ್ರು. ಅದಕ್ಕೆ ಸಜೆಷನ್ ಭಾರಿ ಖುಷಿ ಅನ್ನಿಸ್ತು. ನಾನು ಹಾಗೆ ಮಾಡಿದೆ. ನೋಡಿ, ನಮ್ಮಲ್ಲಿ ಆಗ ಸೇರ್ಕೊಂಡಾಗ 137 ಜನ ಇತ್ತು ಫಸ್ಟ್ ಇಯರ್ಗೆ. ಸೆಕೆಂಡ್ ಇಯರ್ ಬರೋದಕ್ಕೆ 45 ಬಂದ್ಬಿಟ್ರು. ಆಮೇಲೆ 3rd ಇಯರ್ ಬರೋದಕ್ಕೆ 10 ಜನ, 5 ಜನ ಎಂಪ್ಲಾಯೀಸು, 5 ಜನ ಇವರು. ನಾವೇನು ಮಾಡ್ತಾ ಇದ್ದೆ, 3 ಸಬ್ಜೆಕ್ಟ್ ತಗೊಳ್ತಿದ್ದೆ, 3 ಪಾಸ್ ಆಗ್ತಿತ್ತು. ಅವರು ನಮ್ಮ ಪ್ರಿನ್ಸಿಪಲ್ ತಮಾಷೆ ಮಾಡ್ತಿದ್ರು, ಗುಡ್ಡೇಗೌಡ ಇಸ್ ಕಮ್ ಫಾರ್ ದಿಸ್ ಪೇಪರ್ ಮೀನ್ಸ್ ದಟ್ ವಿಲ್ ಗೋಯಿಂಗ್ ಟು ಬಿ ಪಾಸ್ಟ್ ಅಂತ. 3 ಹಂಗೆ ಉಳಿದಿದ್ದನ್ನ ಮತ್ತೆ ಗ್ಯಾಪಲ್ಲಿ ಮಾಡ್ಕೊಳ್ತಾ ಇದ್ದೆ. ಈಗ ಸ್ವಲ್ಪ ಬಿಟ್ಬಿಟ್ಟೆ ಯಾಕಂದ್ರೆ ಸ್ವಲ್ಪ ಇದು ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ, ಕೆಲಸನೂ ಜಾಸ್ತಿ ಇರ್ತಿತ್ತು ಸ್ವಲ್ಪ, ಹಂಗಾಗಿ ಮ್ಯಾನೇಜ್ ಮಾಡಿದ್ದು. ಹೇಗೆ ಓದ್ಬೇಕು ಅನ್ನೋದು ಸ್ಟ್ರಾಟಜಿಕ್ ಆಗಿ ಓದಿ ಕಂಪ್ಲೀಟ್ ಮಾಡಿದೆ, ವಿತ್ ಇನ್ ಟೈಮ್ ಕಂಪ್ಲೀಟ್ ಮಾಡಿದೆ. ಈಗ ಫಸ್ಟ್ ಮುಗಿದ್ಮೇಲೆ ಮತ್ತೆ ಸಪ್ಲಿಮೆಂಟರಿ 3 ಕ್ಲಿಯರ್ ಮಾಡ್ಕೊತಿದ್ದೆ, ಮತ್ತೆ ನೆಕ್ಸ್ಟ್ ಇಯರ್ 3 ಸಬ್ಜೆಕ್ಟ್ಸ್. 3 ವರ್ಷ ಇತ್ತಲ್ವಾ ಅವಾಗ? 3 ವರ್ಷಕ್ಕೆ ನಿಮ್ದು LLB ಮುಗೀತು 3 ವರ್ಷಕ್ಕೆ ಮುಗೀತು. ಅಲ್ಲಿಂದ ಇಲ್ಲಿ ಮುಗಿದ್ಮೇಲೆ ನನಗೆ ಮೈಸೂರಿಗೆ ಒಂದು ಟ್ರಾನ್ಸ್ಫರ್ ಆಯ್ತು. ಅದು ಕಾಫಿ ಇಂಟಿಗ್ರೇಟೆಡ್ ಕಾಫಿ ಬರಿಬೋರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ಅದು 12 ಕಂಟ್ರಿ ಪ್ರಾಜೆಕ್ಟ್. ಬರಿಬೋರರು ಭಾರಿ ಸೀರಿಯಸ್ ಬೇಸ್ಡ್ ಇತ್ತು. 3 ಸ್ಟೇಟ್ಸ್ ಪ್ರಾಜೆಕ್ಟ್ ಅಲ್ಲಿ ಕಳಿಸಿದ್ರು ನನ್ನ. ಅಲ್ಲಿ ಒಂದು 3 ವರ್ಷ ಇದ್ದೆ. ಆ 3 ವರ್ಷ ಇದ್ದಾಗ ಏನಾಯ್ತು, ಮೈಸೂರಲ್ಲಿ ಹೋದ್ಮೇಲೆ ಒಂದು ಅವಕಾಶ ಸಿಕ್ತು. ನಮ್ಮ ಬಾಸ್ ಕೂಡ MBA ಮಾಡಿದ್ರು, ಅವರು IIM ಅಹಮದಾಬಾದ್. ಅವ್ರು ಯಾವಾಗಲೂ ನಾನು MBA ಅಂತಿದ್ರು ನಮ್ಮ ಡೆಪ್ಟಿ ಡೈರೆಕ್ಟರ್ ಸಾಹೇಬ್ರು. ನಾನು ಒಂದು MBA ಮಾಡಬೇಕು ಅನ್ನಿಸ್ತು. ಬ್ರೋಚರ್ ತಂದೆ, ಎಕ್ಸಾಮ್ ಬರ್ದೆ, ಸೆಲೆಕ್ಷನ್ ಆಯಿತು, ಸೀಟ್ ಸಿಕ್ತಲ್ಲಿ. ಹಂಗಾಗಿ ಓನ್ಲಿ ಕಾಂಟ್ಯಾಕ್ಟ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಕ್ಕೆ ಈಸಿ ಆಯಿತು ಮೈಸೂರಲ್ಲಿ ಇದ್ದಿದ್ರಿಂದ. ಹಂಗಾಗಿ 13 ವರ್ಷ ಅದನ್ನ MBA ಅಲ್ಲಿ ಕಂಪ್ಲೀಟ್ ಮಾಡಿದೆ. 3 ವರ್ಷಕ್ಕೆ ಮತ್ತೆ MBA ಕೂಡ MBA ಮುಗೀತು. ಕೆಲಸ ಮಾಡ್ತಾ ಇದ್ದೆ ಅಲ್ಲಿ, ಪ್ರಾಜೆಕ್ಟ್ ವರ್ಕ್. ಅದು ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ಅಲ್ಲಿ. ಸೊ ಟ್ರಾವೆಲ್ ಅಲ್ಲಿ ಇರ್ತಿದ್ವಲ್ಲ, ಅಲ್ಲೆಲ್ಲ ಓದ್ಕೊಳ್ಳೋದು ಪರವಾಗಿಲ್ಲ. MBA ಸ್ವಲ್ಪ ಈಸಿ ಅನಿಸ್ತೆ. HR ನಾನು ಮಾಡಿದ್ದು ಸ್ವಲ್ಪ ಚೆನ್ನಾಗಿತ್ತು. ಬೆಂಗಳೂರಿನಲ್ಲಿ ಏನು ಉನ್ನತ ಶಿಕ್ಷಣ ಪಡ್ಕೊಳಕ್ ಆಗಿರ್ಲಿಲ್ಲ ನಿಮ್ಗೆ? MSc ಮಾಡಕ್ಕಾಗಿರ್ಲಿಲ್ಲ ಆ ಒಂದು ಶಿಕ್ಷಣವನ್ನ ಇಲ್ಲಿ? ಹೌದೌದು, ನನ್ಗೂ ಒಂದ್ ಸ್ವಲ್ಪ PhD ಮಾಡ್ಬೇಕು ಅಂತಿತ್ತು. MSc PhD ಮಾಡೋ ಬದಲು ಅಟ್ಲೀಸ್ಟ್ MBA ಮಾಡ್ಕೊಂಡ್ರೆ ಎಲಿಜಿಬಿಲಿಟಿ ಟು ಗೆಟ್ ಎ PhD ಅನ್ನೋದು ಬರುತ್ತೆ ಅನ್ನೋದಾಯ್ತು. ಬಟ್ MBA ಇಟ್ ವಾಸ್ ಅದು ಚೆನ್ನಾಗಿರುತ್ತೆ ಬಿಡಿ. MBA ಒಂದು ಆಸ್ ಎ ಸಬ್ಜೆಕ್ಟ್ ಟು ರೀಡ್ ಖುಷಿ ಕಾಣಿಸ್ತಾ ಇತ್ತು. 6 ಸಬ್ಜೆಕ್ಟ್ ಇರ್ತಾ ಇತ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಹೌದು, ಯಾಕಂದ್ರೆ MBA ಮಾಡ್ಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ನಾನು ನೋಡಿದೀನಿ. ಹೌದು, ಬಟ್ ನಮ್ಮೆಲ್ಲ ಎಷ್ಟು 25,000 ಆಗೋಗಿದೆ ಫೀಸ್ MBAಗೆ. ನೈಟ್ ಕಾಲೇಜಲ್ಲೆಲ್ಲ ಸರ್ಕಾರಿ ಫೀಸ್ಗಳು ಎಷ್ಟು ಬರ್ತವೆ, ಒಂದು 10,000 15,000 LLB ಮಾಡಿರ್ಬೋದು. ಇವತ್ತಿನ ಎಜುಕೇಶನ್ ತುಂಬಾ ಕಾಸ್ಟ್ಲಿ ಇದೆ. ನಮ್ಮ ಎಜುಕೇಶನ್ ಎಲ್ಲ ತುಂಬಾ ಚೀಪಾಗೂ ಆಯ್ತು. ಸ್ವಲ್ಪ ಕಷ್ಟಪಟ್ಟು ಟೈಮ್ ಹಾಕೊಡ್ಬೇಕಿತ್ತು, ಮತ್ತೆ ಫೋಕಸ್ ಕೊಡ್ಬೇಕಿತ್ತು. ಅಷ್ಟು ಬಿಟ್ರೆ ಕಾಸ್ಟ್ ವೈಸ್ ಚೀಪ್. It was demanding time. I used to manage time with the work. ಹಾಸನದ ಪಕ್ಕದ ಜಿಲ್ಲೆ ಮೈಸೂರಿನಲ್ಲಿ ನೀವು ಬಹಳ ಆರಾಮಾಗಿ ಇದ್ದಂಥವ್ರು. ಹಿಂಗಿದ್ದವ್ರಿಗೆ ಇದ್ದಕ್ಕಿದ್ದಂಗೆ ಈಶಾನ್ಯ ರಾಜ್ಯಗಳಿಗೆ ವರ್ಗಾವಣೆ ಆಗ್ಬಿಡುತ್ತೆ ನಿಮ್ಗೆ. ಯಾಕಷ್ಟು ದೂರ ಹೋದ್ರಿ? ನನ್ನಿಬ್ಬರಿಗೆ ಸೀನಿಯರ್ಗಳಿಗೆ ಪ್ರಮೋಷನ್ ಬಂತು, ಅವ್ರು ಯಾರು ಅಕ್ಸೆಪ್ಟೇ ಮಾಡಲಿಲ್ಲ. ನಮ್ಮ ಲಕ್ಷ್ಮೀ ವೆಂಕಟಾಚಲಂ ಅಂತ ನಮ್ಮ IAS ಆಫೀಸರ್ ಇದ್ರು, ಚೇರ್ಮನ್. ಗುಡ್ಡೇಗೌಡ, ಅಟ್ಲೀಸ್ಟ್ ಯು ಕ್ಯಾನ್ ಗೋ ಟು ನಾರ್ತ್ ಈಸ್ಟ್, ದಟ್ ಇಸ್ ಎ ಗುಡ್ ಸ್ಟೇಟ್ ಅಂತ. ನನಗೆ ನಾರ್ತ್ ಈಸ್ಟು ನಮ್ಮ ಬಾಸ್ ರಂಗಸ್ವಾಮಿ ಶೆಟ್ಟರ್ ಅಂತ ಇದ್ರಾಗ ಅಲ್ಲಿ, ಅವ್ರು ಅಲ್ಲಿಂದಲೇ ಬಂದಿದ್ರು. ಪ್ರಮೋಷನ್ ಸಿಕ್ಕಿರೋದು, ಪ್ರಮೋಷನ್ ಅಕ್ಸೆಪ್ಟ್ ಮಾಡಲೇಬೇಕಾಗಿತ್ತು. ನನಗೂ ಇತ್ತು, ಅವ್ರು ಹೋಗ್ಲಿಲ್ಲ. ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ, ನಾಗಾಲ್ಯಾಂಡ್ಗೆ ಹೋದೆ. ನಾಗಾಲ್ಯಾಂಡ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ, ಸ್ಟೇಟ್ ಹೆಡ್ ನಾಗಾಲ್ಯಾಂಡ್ ಸ್ಟೇಟಿಗೆ ಫುಲ್ಲು. ಅದು ತುಂಬ ನನ್ನ ಬದುಕಿನಲ್ಲಿ ಅವಿಸ್ಮರಣೀಯ ದಿನಗಳು ಅಂತ ಕಾಣ್ತದೆ. ನಾಗಾಲ್ಯಾಂಡಲ್ಲಿ ಕೆಲಸ ಮಾಡಿರೋದು. ಅಷ್ಟು ಪ್ರೀತಿಯ ಜನ, ಅಷ್ಟು ಒಂದು ಒಳ್ಳೆಯ ಕ್ಲೈಮೇಟು, ಆರೋಗ್ಯಕರ ಫುಡ್. ಆಕ್ಚುಲಿ ನಾನು ತುಂಬಾ ವರ್ಷದಿಂದ, ಅದನ್ನ ನಾನು 2002 ಅಲ್ಗೋದೆ ಮೈಸೂರಿಂದ ಮುಗಿಸ್ಕೊಂಡು.
ನಾನು ಆಕ್ಚುಲಿ ಒಂದು ಡ್ರಾಫ್ಟೇ ಮಾಡಿಟ್ಟಿದ್ದೀನಿ, ಬಟ್ ಅದು ಇನ್ನೂ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಹೇಳ್ತಲೇ ಇದ್ದೀನಿ ಮನಸ್ಸಲ್ಲಿ. ನಾಗಗುಡ್ಡಗಳ ಮಧ್ಯೆ ನನ್ನ 2 ವರ್ಷ ಅಂತ. ಅಲ್ಲಿ ನೇಚರೇ ಆಗಿದೆ. ಮಳೆನೇ ಬೇರೆ, ಅಲ್ಲಿ ಮಣ್ಣೇ ಬೇರೆ, ಅಲ್ಲಿ ಬೆಳೆಯ ರೀತಿನೇ ಬೇರೆ, ವಾತಾವರಣನೇ ಬೇರೆ, ಬದುಕೇ ಬೇರೆ. ತುಂಬಾ ಸದಾ ಕಾಡುವ ನೆನಪುಗಳು. ಹೇಗಿತ್ತು ಮತ್ತೆ ಅಲ್ಲಿ ಏನೇನು ಅನುಭವಗಳಾಯ್ತು ಹೇಳಿ? ಅನುಭವಗಳು ಅಂದ್ರೆ, ನಾನು ಹೋದಾಗ ಅಲ್ಲಿ ದೇವೇಗೌಡರ ಪ್ರೈಮ್ ಮಿನಿಸ್ಟರ್ ಆಗಿ ತುಂಬಾ ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ರು. ದೇವೇಗೌಡರಿಗೆ ನಾಗಾಲ್ಯಾಂಡ್ ಅಲ್ಲಿ ತುಂಬಾ ತುಂಬಾ ಗೌರವ, ತುಂಬಾ ನಮ್ಗೆ ಗೌರವದ ಕಾಣರು. ನಾವೇನು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇದ್ವು, ಅಲ್ಲಿ ಕೂಡ ಕಾಫಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೇನೆ ಇದ್ರು ಕೂಡ ಅಲ್ಲಿ ಮಾಡ್ತಿರ್ಲಿಲ್ಲ. ಸರ್ಕಾರದಿಂದ ನಾವು ಸಬ್ಸಿಡಿ ಎಲ್ಲ ಕೊಡಬೇಕು, ಗ್ರೂಪ್ ನರ್ಸರೀಸ್ ಮಾಡಬೇಕಾಗಿತ್ತು, ನಾವನ್ನೆಲ್ಲ ಫಾಲೋ ಅಪ್ ಮಾಡಬೇಕಾಗಿತ್ತು. ನಾವೆಷ್ಟೇ ಹೇಳಿದ್ರು, ಇಟ್ ವಿಲ್ ಪ್ರೊಟೆಕ್ಟ್ ಸಾಯಿಲ್, ಇಟ್ ವಿಲ್ ಎನ್ರಿಚ್ ನೇಚರ್, ಲಾಂಗ್ ರೇಂಜ್ ಅಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಮಾಡಿ ಅಂದ್ರೆ ಅಷ್ಟೊಂದು ಮೋಟಿವೇಟ್ ಆಗ್ತಿರ್ಲಿಲ್ಲ. ಆ ಮಿನಿಸ್ಟರ್ಸ್ ಅವರು ಇವ್ರು ಸ್ವಲ್ಪ ಮಾಡಿದ್ರು, ಇನೋವೇಟಿವ್ ಫಾರ್ಮರ್ಸ್ ಆಗಿ ಅವ್ರು ಸ್ವಲ್ಪ ಮಾಡಿದ್ದರು. ಅಲ್ಲಿವರೆಗೂ ಕಾಫಿ ಇರ್ಲಿಲ್ವಾ ನಾಗಾಲ್ಯಾಂಡ್? ಇತ್ತು, ಒಂದ್ಸತಿ ಹಾಕಿದ್ರು, ಬಿಟ್ಟಿದ್ರು. 2 ವರ್ಷ 3 ವರ್ಷ ಮಾಡ್ತಾರೆ. ಸಬ್ಸಿಡಿ ತಗೊಳ್ತಾರೆ, ಸಬ್ಸಿಡಿ ತಗೊಂಡ್ರೆ ಬಿಟ್ಬಿಡ್ತಾ ಇದ್ರು. ಸೆನ್ಸಿಟಿವ್ ಪ್ಲಾಂಟ್ ಅರೇಬಿಕನ ಎನ್ಕರೇಜ್ ಮಾಡ್ತಾ ಇದ್ದು. ಆಮೇಲೆ ಗ್ರೂಪ್ ನರ್ಸರೀಸ್ ಎಲ್ಲ ಮಾಡ್ಕೊಡ್ತಾ ಇದ್ದು. ಮೇಡಮ್ ಹೇಳ್ದಂಗೆ ನಾವು ಫಸ್ಟ್ ಮೀಟಿಂಗ್ಗೆ ಚುಟ್ಟಿನಾಲ ಅಂತ ಇದೆ, ಅಸ್ಸಾಂ ಕರ್ಬಿ ಆಂಗ್ಲಾಂಗ್ ಡಿಸ್ಟ್ರಿಕ್ಟ್ ಅಲ್ಲಿ. ಯಂಗ್ಲೆಂಗ್ ಅಂತ MLA ಅವ್ರನ್ನೇ ಹೋಗಿ ಫಸ್ಟ್ ಭೇಟಿ ಮಾಡಿದ್ರು. ಅವ್ರಿಗೆ ಖುಷಿ. ಗೌಡ ಅಂದ್ರೆ ಸ್ವಲ್ಪ ಅವ್ರಿಗೆ ಅಲ್ಲಿ ದೇವೇಗೌಡ ಕಡೆ ಇರುವಂತ ತುಂಬಾ ಸಪೋರ್ಟ್ ಮಾಡ್ತೀವಿ ಬನ್ನಿ ಅಂತ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋರು ಮೀಟಿಂಗ್ಗಳಿಗೆ. ಫಾರ್ಮರ್ಸ್ಗೆಲ್ಲ ಹೇಳ್ತಾ ಇದ್ರು, ಊಟ ಎಲ್ಲ ಹಾಕ್ಸ್ತಿದ್ರು ಅವರು. ಆಮೇಲೆ ಉಂಗಾರ್ ಅಂತ ಮುಖಾಕ್ಚುನ್ ಡಿಸ್ಟ್ರಿಕ್ಟ್ ಅಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ಸ್ ಎಲ್ಲ ಮಾಡಿದಾಗ ಈ ಪ್ರೆಸ್ ಎಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇದ್ರು. ಪ್ರೆಸ್ ಕಾನ್ಫರೆನ್ಸಸ್ ಮತ್ತೆ ಸಕ್ಸಸ್ ಸ್ಟೋರೀಸು ಅವನ್ನೆಲ್ಲ ಮಾಡಿ ಈಗಂತ ತುಂಬಾ ತುಂಬಾ ಚೆನ್ನಾಗಿ. ನಾರ್ತ್ ಈಸ್ಟ್ ನೀವು ಯಾವ ಸ್ಟೇಟ್ಗೆ ಹೋದ್ರು ಅವ್ರದೇ ಆದ ಒಂದು ಕಾಫಿಯನ್ನು ಅವರು ಬ್ರ್ಯಾಂಡ್ ಮಾಡ್ಕೊಂಡು ಸೇಲ್ ಮಾಡ್ತಿದ್ದಾರೆ. ನಾಗಾ ಕಾಫಿ ಅಂತ ಇಟ್ ಇಸ್ ಬೀಂಗ್ ಎಕ್ಸ್ಪೋರ್ಟೆಡ್ ಆಕ್ಚುಲಿ. ಮೊಕ ಕಾಫಿ ಅಂತ ಮಾಡೋಣ ಅಂತಿದ್ರು ಮೇಡಮ್ ಎಲ್ಲ. ಆಗ ಈಗ ನಾಗಾ ಕಾಫಿ ಅಂತ ತುಂಬಾ ಅವರು ರಬ್ಬರ್ ಬೋರ್ಡ್ ಜೊತೆ ಒಂದು ಸಹಯೋಗ ಮಾಡ್ಕೊಂಡು 2 ಮೇಲ್ಗಡೆ ಕಾಫಿ ಬೆಳೀತಾರೆ, ಕೆಳಗಡೆ ರಬ್ಬರು, 3-4 ಕ್ರಾಪ್ ಎಲ್ಲ ಬೆಳೆದು ನಾಗಾಲ್ಯಾಂಡು ಚೆನ್ನಾಗಿದೆ, ಮೇಘಾಲಯನೂ ಚೆನ್ನಾಗಿದೆ, ಎಲ್ಲ ಕಡೆ ಕಾಫಿ ಚೆನ್ನಾಗಿದೆ. ಒನ್ಸ್ ಅಗೇನ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಗೋ ಆಸ್ ಜಾಯಿಂಟ್ ಡೈರೆಕ್ಟರ್ ಅಲ್ಲಿ. ಆಗ ನಾಗಾಲ್ಯಾಂಡ್ ಸ್ಟೇಟ್ ಅಷ್ಟೇ ಗಮನಿಸ್ತಾ ಇದ್ದೆ. 7 ಸ್ಟೇಟ್ಸ್ ಅಲ್ಲಿ ಇನ್ಚಾರ್ಜ್ ಆಗಿದ್ದಾಗ ಮತ್ತೊಂದ್ಸ್ ಅಗೇನ್ ಚೀಫ್ ಸೆಕ್ರೆಟರೀಸ್, ಚೀಫ್ ಮಿನಿಸ್ಟರ್ಸ್ ಜೊತೆ ಇಂಟರಾಕ್ಷನ್, ನೋಡಲ್ ಮಿನಿಸ್ಟ್ರಿ ಜೊತೆ ಇಂಟರಾಕ್ಷನ್ ಮಾಡಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್. ಯಾಕಂದ್ರೆ ಅಲ್ಲಿ ಪೂರ್ಣ ಸಂಗಮ ಇದ್ದಾಗ ಸ್ಪೀಕರ್ ಆಗಿ 1000 ಎಕರೆ ಪ್ರದೇಶನ ಮಾಡಿದ್ರು. ಅವನ್ನೆಲ್ಲ ರಿಜುನೇಟ್ ಮಾಡೋ ಅಂಥದ್ದು, ಮತ್ತೆ ಅದನ್ನ ಹೇಗೆ ಕಾಫಿನ ರಿಜುನೇಟ್ ಮಾಡ್ಬೋದು ಅಂತೆಲ್ಲ ಮಾಡಿ ಈಗ ಸ್ಮೋಕಿ ಕಾಫಿ ಅಂತ ಶಿಲ್ಲಾಂಗಲ್ಲಿ ಒಂದು ಒಳ್ಳೆ ಬ್ರ್ಯಾಂಡೇ ಇದೆ. ಅವರು ದುಡ್ಡು ಮಾಡ್ತಾ ಇದ್ದಾರೆ, ಅವರು ಹೋಮ್ ಸ್ಟೇನ್ ಮಾಡಿದ್ದಾರೆ. ತುಂಬಾ ಜನ ಯಂಗ್ಸ್ಟರ್ಸಿಗೆ ಕೆಲಸ ಕೊಡೋ ಅಂಥದ್ದು. ಕಾಫಿ ಬಗ್ಗೆ ಒಂದು ಅವೇರ್ನೆಸ್ ಇದೆ ಎಲ್ಲ ಸ್ಟೇಟ್ ಅಲ್ಲಿ. ನೀವು ಈ ಈಶಾನ್ಯ ರಾಜ್ಯಗಳಲ್ಲಿ ಏನು ಕೆಲಸ ಮಾಡಿದ್ರು, ಅಲ್ಲಿ ಮಾಡಿದಂಥ ಇನ್ನೊಂದು ಬಹಳ ಮುಖ್ಯವಾದಂಥ ಕೆಲಸ ನಿಮ್ಮ ಆಸಕ್ತಿಯಿಂದ ಅಲ್ಲಿದ್ದಂಥ ಕನ್ನಡಿಗರನ್ನ ಒಗ್ಗೂಡಿಸ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಇನ್ನೂ ಒಂದಷ್ಟು ಪ್ರೋತ್ಸಾಹವನ್ನ ಕೊಡುವಂಥದ್ದು. ಈ ತರದ ಒಂದು ಆಲೋಚನೆ ಯಾಕೆ ಬಂತು ತಮ್ಮ? ಅದಕ್ಕಿಂತ ಮೊದಲು ನಾನು ಡೆಲ್ಲಿನಲ್ಲಿದ್ದೆ. 2006 ಅಲ್ಲಿ ಮಡಿಕೇರಿಯಿಂದ SLO ಆಗಿದ್ದಾಗ ಪ್ರಮೋಷನ್ ಆಗಿ ಡೆಲ್ಲಿ 2006 to 16. ಡೆಲ್ಲಿನಲ್ಲಿ ಏನಾಗಿತ್ತು, ವೈಕೆ ಪುಟ್ಟಸ್ವಾಮಿಗೌಡರು ನಮ್ಮ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ, ಇಲ್ಲಿ ನೀವು ನಿಮ್ಮ ಪಕ್ಕದೇ ಒಂದು ನೋಡಿದ್ರಲ್ಲ, ಇವರು IAS ಮಕ್ಕಳಿಗೆಲ್ಲ ಇಲ್ಲಿ KPSC ಚೇರ್ಮನ್ ಆಗಿದ್ದಾಗ ನಾವು ಮಕ್ಕಳಿಗೆ ಸ್ವಲ್ಪ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಿಳಿರಿಮೆ ಇರುತ್ತೆ, ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ, ಟ್ರೈನಿಂಗ್ ಕೊಟ್ಟರೆ, ದೇ ವಿಲ್ ಆಲ್ಸೋ ಪಾಸ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸು. ಅವರು ಒಂದು 10 ಜನ ಲೈಕ್ ಮೈಂಡೆಡ್ ಸೇರಿಸ್ಕೊಂಡು ಅವರೆಲ್ಲ ಮಾಡಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ನಮ್ಮ ಸುವರ್ಣ ಕರ್ನಾಟಕ ಅಲ್ಲಿ ಡೆಲ್ಲಿನಲ್ಲಿ ಒಂದು ಪ್ರೋಗ್ರಾಮ್ ಆದಾಗ ನಮ್ಮ ಅಲ್ಲಿಯ ತಿಮ್ಮೇಗೌಡರು ಅಂತ ಡೈರೆಕ್ಟರ್ ಡೆಲ್ಲಿಗೆ ಬಂದಿದ್ರು ಬೆಂಗಳೂರಿಂದ. ಅವರು ಯಾಕೆ ನಾವು ಈ ಡೆಲ್ಲಿ ಹಬ್ಬು ಬಿಹಾರೀಸ್ ಎಲ್ಲ ಸುಮಾರು ಜನಕ್ಕೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಈ ತರ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಅವರು ನಾವು ಬ್ಯಾಚ್ ಟು ಬ್ಯಾಚ್ ಸೀನಿಯರ್ ಪಾಸ್ ಆದವರು ಜೂನಿಯರ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಆ ಥರ ಸಪೋರ್ಟ್ ನಾವು ಕರ್ನಾಟಕದವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆ ಸಂಸ್ಥೆನ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅವರು ಸ್ವಲ್ಪ ದುಡ್ಡು ಹಾಕಿ ನಮ್ಮ ಬ್ರಾಂಚ್ ಒಂದು ಓಪನ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದ್ರ ಸೆಕ್ರೆಟರಿ ಆಗಿ ನನಗೆ ಒಂದು ಕೆಲಸ ಮಾಡಕ್ ಸಿಕ್ತು. ಆಗ ಕೆಲಸ ಮಾಡುವಾಗ ಏನಾಗಿತ್ತು, ಈ ಕರ್ನಾಟಕದಿಂದ ಯಾರು ಮೈನ್ಸ್ ಪಾಸ್ ಆಗಿ ಮಾರ್ಕೆಂಟ್ ಯೂನಿವರ್ಸಿಟಿಗೆ ಬರ್ತಾರೋ ಅವ್ರಿಗೆ ತಿಮ್ಮೇಗೌಡರು ಸಹಕಾರದಿಂದಲೇ ಅವರು ನಮ್ಮ ವಿಜಯ ಭಾಸ್ಕರ್ ಸರ್, ಸುಭಾಷ್ ಚಂದ್ರ ಕುಂಟಿಯ, ಈಗ CS ಕೇದಾರ್ ಅವರು ಅಲ್ಲಿಗೆ ಯಾರು ಬರ್ತಾರೋ ಒಂದು 35 ಜನ 40 ಜನ ಡೆಪ್ಯುಟೇಷನ್, ಸೆಂಟ್ರಲ್ ಡೆಪ್ಯುಟೇಷನ್, ದೇ ಯೂಸ್ ಟು ಗಿವ್ ದರ್ ವ್ಯಾಲ್ಯೂಯಬಲ್ ಟೈಮ್. ಸಾಟರ್ಡೆ ಸಂಡೇ ಕೂತ್ಕೊಂಡು ಹೌ ಟು ಫೇಸ್ ದಿ ಇಂಟರ್ವ್ಯೂಸ್ 40-45 ಮಿನಿಟ್ಸ್ ಏನ್ ಮಾತಾಡಬೇಕು, ನಿಮ್ಗೆ ಏನ್ ಕ್ವಶನ್ಸ್ ಬರ್ತವೆ ಅಂತ. ನಮ್ದೇನು ಅಂತಂದ್ರೆ ಆಸ್ ಎ ಕೃಷಿಕ್ ಸರ್ವೋದಯ ಫೌಂಡೇಶನ್ ನಮ್ಗೆ ಸ್ವಲ್ಪ ಟಚ್ ಇತ್ತಲ್ಲ, ನಮ್ಮನ್ಗೆ ಅಪ್ರೋಚ್ ಮಾಡ್ತಾ ಇದ್ರು. ಇವ್ರು ಹುಡುಗರೆಲ್ಲ ಅಲ್ಲಿ ಕರ್ನಾಟಕ ಬಂದಲ್ಲಿ ಫ್ರೀ ಕೊಡ್ತಾರೆ ಉಳ್ಕೊಳ್ಳಿಕ್ಕೆ ಒಂದು 10 days. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕ ಸಂಘದಲ್ಲಿ ಕೂರಿಸ್ಕೊಂಡು ಅವ್ರಿಗೊಂದು ಇದು ಮಾಡೋದಿತ್ತು. ನಾನು
ಇವರು ಒಂದು 10 ವರ್ಷ ಇವ್ರು ಮಾಡಿರ್ಬೋದು. ಈ ತರ ಮಾಡಿದವ್ರಿಗೆ ಏನಾಗಿದೆ, ಕೆಲವು ರ್ಯಾಂಕ್ ಒಳ್ಳೆ ಸಿಕ್ಕಿರೋರೆಲ್ಲ ಈ ಕ್ಯಾಡರ್ ಸಿಕ್ಕುತ್ತವೆ, ಸೌತ್ ಇಂಡಿಯನ್ ಕ್ಯಾಡರ್, ಆಂಧ್ರ ಕರ್ನಾಟಕ ನಮ್ಗೆ ಈ ಕಡೆ ಇರ್ತಾರೆ, ಸಿಗ್ತಾ ಇದ್ದರು ಆಂಧ್ರ ಆ ಕಡೆನೂ ಸಿಕ್ಕಿರ್ತಾರೆ. ಅವರೆಲ್ಲ ಅಲ್ಲಿದ್ರಾಗ ನಾನು ನಾರ್ತ್ ಈಸ್ಟ್ಗೆ ಹೋದಾಗ. ಹಂಗಾಗಿ ಈಶಾನ್ಯ ಕನ್ನಡ ಬಳಗ ಅಂತ ಮಾಡಿ ನಮ್ಮ IPS ರಾಜಶೇಖರ್ ಈಗ ನಾಗಾಲ್ಯಾಂಡ್ ಅಲ್ಲಿ ಇದ್ರು, ಅವರು IPS ಆಫೀಸರ್. ಆಗ ಅವ್ರು CBI ಡೆಪ್ಯುಟೇಷನ್ ಇದ್ರು. ಅವರು ತೇಜಸ್ ಮರಿಸ್ವಾಮಿ ಅಂತ IFS ಅವರಿದ್ರು. ಆಮೇಲೆ ಜೀವನ್ ಅಂತ ನಮ್ಮ ದಾವಣಗೆರೆ ಕಡೆ ಅವರು ಅಲ್ಲಿದ್ರು. ಈ ಥರದವರೆಲ್ಲ ನಮಗೆ ಕಾಂಟ್ಯಾಕ್ಟ್ ಇತ್ತು. ನಾವಲ್ಲಿ ಬಂದ ಡಾಕ್ಟರ್ ಅರುಣ್ ಅಂತ ನಮ್ಮ ಅರಸೀಕೆರೆ ಅವರು, ಅವ್ರೀಗ ಆಗ್ಮೆಟ್ ಕ್ಯಾಡರ್ ಪಾಂಡಿಚೇರಿಲಿ ಇದ್ದಾರೆ. ಕೊಲಾಸಿಬಲ್ ಇದ್ರು, DC ಆಗಿ ಒಳ್ಳೆ ಕೆಲಸ ಮಾಡಿದ್ರು ಅವರೆಲ್ಲ. ಈ ಥರದವ್ರು ಒಂದು 150-200 ಜನ ಇದ್ರಾಗ ಅಲ್ಲಿ. ಅವ್ರ ಫ್ರೆಂಡ್ಸ್ ಅವರೆಲ್ಲ ಸೇರ್ಕೊಂಡು ಯಾರ್ಯಾರು ಕನ್ನಡಿಗರಿದ್ರು ಅವ್ರನ್ನೆಲ್ಲ ಸೇರ್ಸಂಥದ್ದು. ಆಮೇಲೆ ಲಾ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಇದ್ರು ಒಬ್ರು, ಪಾಟೀಲ್ ಅಂತ. ಅವರು ಹೆಡ್ ಆಫ್ ದ ನ್ಯಾಷನಲ್ ಲಾ ಯೂನಿವರ್ಸಿಟಿ ಗೌಹಾಟಿ. ಮತ್ತೆ IIT ನಲ್ಲಿ ಸುಮಾರು ಹುಡುಗರಿದ್ರು, ICR ಹುಡುಗರುಗಳಿದ್ರು. ಅವರಿಗೆಲ್ಲ ಖುಷಿ, ಒಂದು ನಮ್ದು ಕನ್ನಡಿಗರೆಲ್ಲ ಸೇರ್ಕೋಬೇಕು ಗೌಹಾಟಿಯಿಂದ ಹೋದಾಗ ನಾವೆಲ್ಲ ಟೂರ್ ಹೋದಾಗ ಅಲ್ಲಿ ಇಂಟ್ರಾಕ್ಟ್ ಮಾಡ್ತಿದ್ದು, ಅವರು ನಮ್ಮನ್ಗೆ ಇಲ್ಲಿ ಬಂದಾಗೆಲ್ಲ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಹಂಗಾಗಿ ಅದೊಂದು ತುಂಬಾ ಒಂದು ಒಳ್ಳೆ ಒಂದು ಖುಷಿ ಆಗ್ತದೆ ನಮ್ಗೆ. ಕುವೆಂಪು ಹೇಳ್ತಾ ಇದ್ರಲ್ಲ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಕನ್ನಡಿಗರನ್ನ ಸೇರ್ಸ್ಕೊಂಡು ನಾವು ಇರೋ ಅಂಥದ್ದು ಒಂದು ಉತ್ತಮವಾದ ನಮ್ಗೆ ಒಂದು ವಾತಾವರಣ ಸಿಗ್ತೈತೆ. ನಮ್ಗೆ ಬೇಜಾರಾಗ್ತಾ ಅನ್ನಿಸ್ತಿರ್ಲಿಲ್ಲ ಆ ಥರ. ಅದಕ್ಕಿಂತಲೂ ಮೊದಲು ನೀವು ದೆಹಲಿಯಲ್ಲಿ ಏನು ಸೇವೆ ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ದೆಹಲಿನಲ್ಲೂ ಕೂಡ ಕನ್ನಡಿಗರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರಿ. ಬಹಳ ಮುಖ್ಯವಾಗಿ ದೆಹಲಿಯಲ್ಲಿರ್ತಕ್ಕಂತಹ ಕನ್ನಡ ಎಜುಕೇಶನ್ ಸೊಸೈಟಿ ಇದು ಒಂದು ಶಾಲೆಯನ್ನೇ ನಡೆಸ್ತಾ ಇದೆ. ಕನ್ನಡ ಶಾಲೆ ಅದು ಅಂತ ಅಂದ್ರೆ ಕನ್ನಡ ಒಂದು ಭಾಷೆಯನ್ನ ಅಲ್ಲಿ ಕಲಿಸಲಾಗುತ್ತೆ. ಆ ಶಾಲೆ ಇದೆ ಅನ್ನೋ ಅಂಥದ್ದೇ ನಮಗೆ ಅನೇಕರಿಗೆ ಗೊತ್ತಿರಲಿಲ್ಲ. ಅದರ ಅಭಿವೃದ್ಧಿಗೆ ತುಂಬಾ ಶ್ರಮಿಸಿದಂಥವ್ರು. ಅದು ಇವತ್ತಿನ ಸ್ಥಿತಿ ಹೇಗಿದೆ, ಅದಕ್ಕೆ ಯಾವ ರೀತಿಯ ಒಂದು ತಳಪಾಯವನ್ನು ಹಾಕಿದ್ರಿ, ಅದ್ರ ಬಗ್ಗೆ ಹೇಳಿ. ಇದು SV ಕೃಷ್ಣಮೂರ್ತಿ ಅಂತ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಅವರು ಡೆಪ್ಟಿ ಸ್ಪೀಕರ್ ಆಗಿದ್ರಲ್ಲಿ 1960ನಲ್ಲಿ 1960ರಲ್ಲೇ ಅಲ್ಲಿ ಈ ಕನ್ನಡ ಶಿಕ್ಷಣ ಸಂಸ್ಥೆ ಹುಟ್ಟಾಕಿದ್ರು. ಆಗ ಒಂದು 20 ಹುಡುಗರು, ಒಬ್ಬರು ಪ್ರಿನ್ಸಿಪಲ್ ಕಮ್ ಟೀಚರು, ಒಬ್ಬರು ಕ್ಲರ್ಕ್ ಇಷ್ಟೇ ಇದ್ದಿದ್ದು. ಇವತ್ತು ಆ ಸಂಸ್ಥೆ ಅದಕ್ಕೆ ನಮಗೆ ತುಂಬಾ ಲೋಧಿ ಎಸ್ಟೇಟ್ ಅಲ್ಲಿ ಇದೆ. ಅಲ್ಲಿ ಕನ್ನಡಿಗರಿಗೆ ಮೈನಾರಿಟಿ ಸ್ಕೂಲ್ಸ್ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಸೊ 1200 ಹುಡುಗರು ಅಲ್ಲಿ ಓದ್ತಾ ಇದ್ದಾರೆ. 1200. ಈ ಸಂಸ್ಥೆನ ಮೈಷಿ ಅವರಿದ್ದಾಗ, ಸರೋಜಿನಿ ಮೈಷಿ ಅವರಿದ್ದಾಗ ಅವರೆಲ್ಲ ತುಂಬಾ ದೊಡ್ಡವರು. ನಾವು ಈಗ ಕೃಷಿಕ್ ಸರ್ವೋದಯದ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ವಲ್ಲ, ಸ್ವಲ್ಪ ಎಜುಕೇಶನ್ ಬಗ್ಗೆ ಒಂದು ಐಡಿಯಾ ಇದ್ದಿದ್ರಿಂದ ಅಲ್ಲಿ ಕನ್ನಡಿಗರೆಲ್ಲ ಸ್ವಲ್ಪ ನನ್ನನ್ನು ಕೂಡ ಅಲ್ಲಿ ಎಲೆಕ್ಷನ್ ನಡೆಯಿದೆ. ಪ್ರತಿ 2 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ಮಾಡಿ ನಮಗೆ ಫಸ್ಟ್ ಟೈಮು ಡೈರೆಕ್ಟರ್ ಆಗಿದೆ ನಮ್ಮ ಅಂಜನಿಗೌಡರು ಅಂತ ಹೇಳ್ಬಿಟ್ಟು, ನಮ್ಮ ದೇವೇಗೌಡರ APS ಇದ್ದಾರೆ, ಅವರು ಸೆಕ್ರೆಟರಿ ಆಗಿದ್ರು. ಅವರು ಟರ್ಮ್ ಎಲ್ಲ ಮುಗಿಸಿ ಹೊರಡೋ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು, ಗೌಡ್ರ ನೀವು ನಿಂತ್ಕೋಬೇಕನ್ರಿ ಅಂತ ಡೈರೆಕ್ಟರ್ ಆಗಿ ಮಾಡಿದ್ರು. ನಮ್ಗೆ ಅಲ್ಲಿ ಏನು ಅಂದ್ರೆ ಗುರ್ಗಾಂವಲ್ಲಿ ಒಂದು 300-400 ಜನ ಹೀರೋ ಹೊಂಡ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಅಲ್ಲೊಂದು ಆಗ ಕನ್ನಡ ಶಾಲೆ ಮಾಡಬೇಕು ಅಂತ ಎಕ್ಸ್ಪೆನ್ಷನ್ ಸ್ವಲ್ಪ ಮಾಡ್ತಾ ಇದ್ದು. ಅಲ್ಲಿ ಒಂದು ಈಗ ಒಳ್ಳೆ ಕನ್ನಡ ಕಲಿಕಾ ಕೇಂದ್ರದಿಂದ ಶಾಲೆನೇ ಆಗಿದೆ ಈಗ, ಪ್ರೈಮರಿ ಸ್ಕೂಲು. ಈ ಸ್ಕೂಲು ನಾನು 19th ಪ್ರೆಸಿಡೆಂಟ್ ಅಲ್ಲಿ ಎಸ್ಟಾಬ್ಲಿಷ್ಡ್ ಸ್ಕೂಲ್, ಒಳ್ಳೆ ಗ್ರೌಂಡ್ ಇದೆ. ಅದನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ, ಯಾಕಂದ್ರೆ ಒಳ್ಳೆ ರಿಕ್ರೂಟ್ಮೆಂಟ್ಸ್, ಯಾವ್ದು ಗ್ಯಾಪ್ ಇಲ್ದಂಗೆ ಕನ್ನಡಿಗರಿಗೆ ಆದ್ಯತೆ ಕೊಟ್ಟು ಮಾಡಿರೋ ಅಂಥದ್ದು. ಆಮೇಲೆ ಅಲ್ಲಿ ಒಂದು ಸ್ಪೋರ್ಟ್ಸ್ ಗ್ರೌಂಡ್ಸು, KT ಗಣೇಶ್ ಅಂತ ಪ್ರಿನ್ಸಿಪಲ್ ಇದ್ರು ಕೊಡಗನೂರು, ತುಂಬಾ ಆಸಕ್ತಿ ವಹಿಸಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿದೆ ಸ್ಕೂಲು. ಕನ್ನಡಿಗರು ಪ್ರಿನ್ಸಿಪಲ್ ಈಗ ಅಲ್ಲಿ ಹೆಚ್ಚು ಜನ ಕನ್ನಡ ಟೀಚರ್ಸ್ ಇರ್ತಾರೆ, ಹಿಂದಿಯವರು ಇರ್ತಾರೆ, ಬೇರೆಯವರು ಇರ್ತಾರೆ. ಎಡೆಡ್ ಸ್ಕೂಲ್ ಅದು, ದೆಹಲಿ ಸರ್ಕಾರದ ಅನುದಾನದಲ್ಲಿ ನಡೆಯುತ್ತೆ. ಒಂದು ಹೆಸರು ಉಳಿಸ್ಕೊಂಡಿದೆ. ಕನ್ನಡ ಚಟುವಟಿಕೆಗಳು ನಡೀತಾವ ಅಲ್ಲಿ, ರಾಜ್ಯೋತ್ಸವ ಇರ್ಬೋದು ನಮ್ದು, ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳೆಲ್ಲ ಅಲ್ಲಿ ಇಲ್ಲಿಂದ ಹೋದವ್ರನ್ನೆಲ್ಲ. ದೆಹಲಿ ಕರ್ನಾಟಕ ಸಂಘ ಮತ್ತೆ ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆ 2 ಕಣ್ಣುಗಳಿದ್ದಂಗೆ ಅವು. ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ, ಎಲೆಕ್ಷನ್ ಆಗುತ್ತೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೆಹಲಿ ಕರ್ನಾಟಕ ಸಂಘದಲ್ಲಿ ಕೂಡ ನಮ್ಮ ಶ್ರೀಮತಿಯವರು ಹೇಮಲತಾ ಅಂತ ಹೇಳ್ಬಿಟ್ಟು, ಅವರು ಕೂಡ ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಸ್ವಲ್ಪ ಒಲವು ಕೂಡ ಇತ್ತು. ಅವ್ರು ಸುಮಾರು ಆರ್ಟಿಕಲ್ಸ್ ಎಲ್ಲ ಬರೀತಾ ಇದ್ರು, ಅವ್ರ ಅನುಭವಗಳನ್ನೆಲ್ಲ ಬರೆದಿದ್ರು. ಈಗ ಮೊನ್ನೆ ಕೂಡ RP ವೆಂಕಟೇಶ್ಮೂರ್ತಿ ಹೇಳ್ತಾ ಇದ್ರು, ಹೇಮಲತಾ ಹೇಗೆ ಇನ್ನು ಬರೀತಲ್ವಾ ನೀವು ಡೆಲ್ಲಿದು ಅಂತ. ಇಲ್ಲ ಸರ್, ಡೆಲ್ಲಿ ಬಿಟ್ಟು ಈಗ ಬೆಂಗಳೂರಿಗೆ ಬಂದಿದ್ದೀವಿ ಅಂತ. ಅವರು ಕೂಡ ಅಲ್ಲಿ ಮೆಂಬರ್ ಆಗಿದ್ರು, ಜಾಯಿಂಟ್ ಸೆಕ್ರೆಟರಿ ಆಗೆಲ್ಲ ಸುಮಾರು ವೈಸ್ ಪ್ರೆಸಿಡೆಂಟ್ ವರ್ಗೂ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ದೆಹಲಿನಲ್ಲಿ ನಾವು ಇಲ್ಲಿಗಿಂತಲೂ ಏನಾಗಿತ್ತು, ತುಂಬಾ ಒಂಥರ ಬ್ಯುಸಿಯಾಗಿ ಕನ್ನಡ ಸಂಘಟನೆಗಳ ಜೊತೆ ಕೆಲಸ ಮಾಡೋಂಥ ಅವಕಾಶ, ಅದ್ರ ಜೊತೆಗೆ ನಮಗೂ ಕೂಡ ಒಂದು ಪರ್ಸನಾಲಿಟಿ ಬಿಲ್ಡಪ್ ಅಂತಲ್ಲ, ಅದ್ರ ಎಂತ ಎಕ್ಸ್ಪೋಜರ್ ಸಿಕ್ತಂಗಾಯ್ತು. ದೆಹಲಿನಲ್ಲಿ ಕೆಲಸ ಮಾಡಿದ ಯಾರಾದರೂ ಸಿಕ್ಕಿದಾಗ, ಸರ್ ಡೆಲ್ಲಿಲಿ ಇದ್ರಿ, ನೀವು ಡೆಲ್ಲಿಲಿ ನೋಡ್ತಾ ಇದ್ರಿ ಅಂತ ಆಗಿತ್ತು. ಅದೇ ಟೈಮಲ್ಲಿ ಏನಾಗಿತ್ತು, ಕಾಫಿ ಕ್ರೈಸಿಸ್ ಇತ್ತು. ಇದು ನಿಮ್ಗೆ ಅದನ್ನ ಹೇಳ್ಬೇಕು ಅನ್ಸುತ್ತೆ ನನಗೆ. ಹೌದು, ಯಾಕೆಂತಂದ್ರೆ ಆಗ ಕಾಫಿಯ ಬೆಲೆ ಬಹಳ 2000ರಿಂದ 2004 ಮುಕ್ತ ಮಾರುಕಟ್ಟೆ 95ರಲ್ಲೆಲ್ಲ ಆದ್ಮೇಲೆ ಮತ್ತೆ ಬರ್ತಾ ಏನಾಯ್ತು, ಏನಪ್ಪ ಹಿಂಗ ವಿಯೆಟ್ನಾಂ ಪ್ರೊಡಕ್ಷನ್ ಜಾಸ್ತಿ ಆದ್ಮೇಲೆ
ದೇವರಿಂದ 19th ಪೊಸಿಷನ್ ಅಲ್ಲಿ ಇದ್ದರೆ 2nd ಪೊಸಿಷನ್ಗೆ ಬಂದ್ಬಿಟ್ರು. ವೇಟ್ನ ಒಳ್ಳೆ ಓವರ್ ಪ್ರೊಡಕ್ಷನ್ ಆಯಿತು. ಆಮೇಲೆ ಲಿಬರಲೈಸ್ಡ್ ಮಾರ್ಕೆಟ್ ಅಲ್ಲಿ ಏನಾಯ್ತು, ಫ್ರೀ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಕಂಪೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಪ್ರೊಡಕ್ಷನ್ ಕಾಸ್ಟು ₹100 ಇದ್ರೆ ₹30 ಇವ್ರಿಗೆ ಸಿಗ್ತಿರ್ಲಿಲ್ಲ. ತುಂಬ ಕ್ರೈಸಿಸ್, ಏನು ಮಾಡೋದು ಅಂತ ಗೊತ್ತಾಗ್ದಲ್ಲ ಇವ್ರು ಏನು ಮಾಡಿದ್ರು, ಎಲ್ಲ ನಿಯೋಗಗಳೆಲ್ಲ ಬರ್ತಾಯಿದ್ರು. ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ನು, ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್, ಏನಾದ್ರು ಬೆಳೆಗಾರರಿಗೆ ಈ ಥರ ಕ್ರೈಸಿಸಲ್ಲಿ ಸರ್ಕಾರ ಮುಂದೆ ಬರಬೇಕು ಅಂತ. ಬೈಕೆರೆ ನಾಗೇಶ್ ಅವರು ಇದ್ರಲ್ಲಿ, ಅವ್ರಿಗೂ ಕೂಡ ಸಕಲೇಶ್ಪುರದವ್ರೆ, ಅವರು ಪ್ಲಾನಿಂಗ್ ಕಮಿಷನಲ್ಲಿ ಇದ್ರು. ಪ್ಲಾನಿಂಗ್ ಕಮಿಷನ್ ರೂಮ್ ನಂಬರ್ 101 ಅಲ್ಲಿ ರಾಜಶೇಖರ್ ಮೂರ್ತಿ ಅವರಿಗೆ PS ಆಗಿದ್ರು. ಯಾರು ಬಂದ್ರು ಅಲ್ಲಿ ಹೋಗ್ಲೇಬೇಕಾಗಿತ್ತು ಅವ್ರಿಗೆ. ನಾವು ಕೂತ್ಕೊಂಡು ಮಾತಾಡಬೇಕು, ಕಾಫಿ ಕುಡಿಬೇಕು. ಆ ಟೈಮಲ್ಲಿ ಬಂದಾಗ ಇವ್ರದ್ದೆಲ್ಲ ಇಶ್ಯೂಸ್ ಹೇಳ್ತಾ ಇದ್ರಲ್ಲ, ಇಶ್ಯೂಸ್ ಅನ್ನ ಅನಲೈಸ್ ಮಾಡೋ ಒಂದು ಮಿನಿಸ್ಟ್ರಿ ಅನಲೈಸ್ ಮಾಡಬೇಕಾಗಿತ್ತು. ವೆದರ್ ಟು ಬಿ ಗಿವನ್ ಆರ್ ನಾಟ್ ಟು ಬಿ ಗಿವನ್, ಪ್ಯಾಕೇಜ್ ಕೊಡಬೇಕಾಗಿತ್ತು. ಬೇಕು ಅಂತ ಇವರು 1,000 ಕೋಟಿ ಪ್ಯಾಕೇಜ್ ಆದ್ರೂ ನಮಗೆ ಬೇಕು, ಸ್ವಲ್ಪ ಇಲ್ಲದ್ರೆ ನಮಗೆ ಇಂಡಸ್ಟ್ರಿ ಉಳಿಯಲ್ಲ. ಇಟ್ಸ್ ಪ್ರೊಟೆಕ್ಟಿಂಗ್ ದಿ ನೇಚರ್, ವೆಸ್ಟರ್ನ್ ಘಾಟ್ಸ್ನ, ಲೇಬರ್ ಇಶ್ಯೂಸ್ ಇದ್ದೇವೆ, ವೈಟ್ ಸ್ಟೇಮ್ ಬೋರರ್ ಇದೆ, ಡ್ರೌಟಲ್ಲಿ ನಾವು ಫೇಸ್ ಮಾಡಿದ್ದೀವಿ. ಇಷ್ಟೊಂದು ಫಾರಿನ್ ಎಕ್ಸ್ಚೇಂಜನ್ನು ವರ್ನ್ ಮಾಡೋ ಅಂಥ ಕ್ರಾಪನ್ನು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ನೀವು ಕೊಡಬೇಕು ಅಂತ MP ಗಳು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ನಿಯೋಗಗಳು ಬಂದು ಫಾಲೋ ಅಪ್ ಮಾಡ್ತಾ ಇದ್ರು. ನನ್ನ ಡ್ಯೂಟಿ ಏನಾಗಿತ್ತು ಅಂದರೆ, ಸಪೋಸ್ ಟು ಕನ್ವಿನ್ಸ್ ದಿ ಡೈರೆಕ್ಟರ್ಸು. ಈ ಪ್ರಪೋಸಲ್ಸ್ ಬರ್ತಾವಲ್ಲ, ಅಲ್ಲಿ ಅವ್ರಿಗೆ ಅಷ್ಟೊಂದು ಟೆಕ್ನಿಕಲ್ ಆಗಿರ್ತಿಲ್ವ. ಅಡಿಷನಲ್ ಜಾಯಿಂಟ್ ಸೆಕ್ರೆಟರೀಸು, ಅಡಿಷನಲ್ ಸೆಕ್ರೆಟರೀಸ್ ಆ ಮೀಟಿಂಗ್ಗಳಿದ್ದಾಗ, ಬಿಕಾಸ್ ಆಫ್ ಮೈ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಆ್ಯಂಡ್ ಆಲ್ಸೋ ಫ್ರಮ್ ಹಾಸನ್ನು, ಯು ಪ್ಲೀಸ್ ಕಾಲ್ ಗುಡ್ಡೇಗೌಡ ಅಂಡ್ ಟೇಕ್ ಸಮ್ ಇನ್ಪುಟ್ಸ್ ಫ್ರಮ್ ಹಿಮ್, ಗೆಟ್ ಎನಿ ಕ್ಲಾರಿಫಿಕೇಶನ್ಸ್ ಇಫ್ ಯು ವಾಂಟ್. ಅನಾಲಿಸಿಸ್ ಮಾಡ್ತಾ ಏನಾಗ್ತಾ ಇತ್ತು, ನನಗೆ ಸ್ವಲ್ಪ ಇದನ್ನ ಫರ್ದರ್ ಟು ಸ್ಟಡಿ ಇನ್ ಡೀಪ್ ಮಾಡಬೇಕು ಅನ್ನಿಸ್ತು. ಬಿಕಾಸ್ ಆಫ್ MBA ಇತ್ತಲ್ಲ, MBA ಇಂದ PhD ಮಾಡಿದ್ರೆ ಆಗ್ಬೋದು ಅಂತ ಹೇಳ್ಬಿಟ್ಟು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಲ್ಲಿ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇತ್ತು. ಅವ್ರಿಗೆ ಹತ್ರ ಅಪ್ರೋಚ್ ಮಾಡಿದಾಗ ಅಲ್ಲಿ ಅಮೀರುಲ್ ಹಸನ್ ಅನ್ಸಾರಿ ಅಂತ, ಈ ವಾಸ್ ಎ ಪ್ರೊಫೆಸರ್ ದೇರ್, HR. He had accepted this problem. And the problem was decision-making behavior of coffee farmers of South India. Actually, I was supposed to study Tamil Nadu, Kerala, ಇದೆಲ್ಲ. ಅಯ್ಯೋ, ಅವ್ರಿಗೆ ನಮ್ಗೆ ಅದು PhD ಅನುಭವ ಇಲ್ಲಲ್ಲ. I was ambitious to do it. ಏನು ಮಾಡ್ಬೋದೇನೋ ಅಂತ. ಆಮೇಲೆ ಫಸ್ಟ್ 5 ವರ್ಷದ ಪ್ರಾಜೆಕ್ಟ್ ಅದು. 2008 to 2013 ನಾನು ಅನಾಲಿಸಿಸ್ ಮಾಡಿದ್ದು ಅದನ್ನು. ಅದು ಹೌ ದೇ ಬಿಹೇವ್ಡ್, ವೆದರ್ ದೇ ಹ್ಯಾವ್ ರೆಡ್ಯೂಸ್ಡ್ ದಿ ಇನ್ಪುಟ್ಸ್, ಮತ್ತೆ ಹೌ ದೇ ಹ್ಯಾವ್ ಮ್ಯಾನೇಜ್ಡ್, what came to the rescue of the coffee farmers. When coffee failed, actually pepper protected actually. ಆಮೇಲೆ when they have shifted from Arabica to Robusta, ಆ ಥರದ್ದೆಲ್ಲ ಒಂದು ಸ್ಟಡಿ ಮಾಡೋ ಒಂದು ಅವಕಾಶ ಸಿಕ್ತು. ಆಗ ಗೈಡ್ ಕೂಡ ಅವರು, ಈಸ್ ಫ್ರಮ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ, ಅವರಿಗೆ ಅಷ್ಟೊಂದು ಟೆಕ್ನಿಕಲ್ ಸಬ್ಜೆಕ್ಟ್ ಇದು, ಕಷ್ಟ ಆಗ್ತೈತೆ ಅನಾಲಿಸಿಸ್ ಮಾಡಲಿಕ್ಕೆ. ನಾನು ಐ ಟುಕ್ ದಿ ಹೆಲ್ಪ್ ಆಫ್ ಬಡೇರಿಯಾ ಅಂತ ICR ಅಲ್ಲಿ ತುಂಬ ನಮ್ಮ ಕನ್ನಡಿಗರೆಲ್ಲ ಇರ್ತಾಯಿದ್ರು. ಅವರೆಲ್ಲ ಸ್ವಲ್ಪ ಟೆಕ್ನಿಕಲ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್, ಡಾಕ್ಟರ್ ಚಂದ್ರೇಗೌಡ ಅಂತ ಹೇಳ್ಬಿಟ್ಟು ನಮ್ಮ ಮರವಳದು, ಅವರಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು. ಅವರು ತುಂಬ ಹೆಲ್ಪ್ ಮಾಡಿ ಕ್ವಶನ್ ಏರ್ ಮಾಡೋದ್ರಿಂದ ಹಿಡಿದು ಆಮೇಲೆ ಕರ್ನಾಟಕಕ್ಕೆ ಸೀಮಿತ ಆಯಿತು. ಇನ್ಸ್ಟೆಡ್ ಆಫ್ ಕೇರಳ, ತಮಿಳ್ನಾಡು ಬಿಟ್ಟು ಹಾಸನ್, ಚಿಕ್ಕಮಗಳೂರು ಒಂದು 300 ಜನ ಫಾರ್ಮರ್ಸ್ ತಗೊಂಡು ಅವರವೆಲ್ಲ ಇಲ್ಲಿ ಬಂದು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿ ಥೀಸಿಸ್ ಸಬ್ಮಿಟ್ ಮಾಡಿ PhD ಕೂಡ ಅವಾರ್ಡ್ ಆಯ್ತು ಡೆಲ್ಲಿನಲ್ಲಿ. ಅಂತ ಅದನ್ನ ಅಗ್ನಿಹೋತ್ರಿ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ AS and FE ಅಂತ ಇರ್ತಿದ್ರು, ಅವರು ರಿಸಾ ಕೆಡರ್ ಅವರು ಇರ್ತಿದ್ರು. ಗುಡ್ಡೇಗೌಡ, ಯು ಕನ್ವರ್ಟೆಡ್ ದಟ್ ಕ್ರೈಸಿಸ್ ಇನ್ ಟು ಎನ್ ಆಪರ್ಚುನಿಟಿ. ಹಂಗಾಗಿ ಈ ಮೈ ಡ್ರೀಮ್ ವಾಸ್ ಟು ಮೇಕ್ PhD ಫ್ರಮ್ ಅಗ್ರಿಕಲ್ಚರ್ ಸೈಡ್. ನನಗೆ ಆಗ ಬಡತನದಲ್ಲಿ ಸಾಧ್ಯ ಆಗಿರ್ಲಿಲ್ಲ. ಆಮೇಲೆ ಎರಡನೇದು, ನಾನು ಆಕ್ಚುಲಿ ಯಾಕೆ PhD ಮಾಡಬೇಕು ಅನ್ನಿಸ್ತಾ ಇತ್ತು ಅಂತಂದ್ರೆ, ಒಂದ್ಸತಿ ಧರ್ಮಸಿಂಗ್ ಅವರ ಗೌರ್ಮೆಂಟಲ್ಲಿ ಇಲ್ಲಿ ಪಾಲಿಟೆಕ್ನಿಕ್ ಹತ್ರ ಒಂದು ದೊಡ್ಡ ಮೀಟಿಂಗ್ ಆಯಿತು. ದೇವೇಗೌಡ ಸಾಹೇಬರು ಬಂದಿದ್ರು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು. ಅವ್ರು ಹೇಳಿದ್ರು, ವೈ ದಿಸ್ ಫಾರ್ಮರ್ಸ್ ಕಮಿಟ್ ಸುಸೈಡ್, ವೈ, ಬಿಕಾಸ್ ದೇರ್ ಆರ್ ಸೋ ಮೆನಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇನ್ ಅವರ್ ಸ್ಟೇಟ್, ವೈ ಕಾಂಟ್ ಯು ಸ್ಟಡಿ ಅಂತ. ಆಕ್ಚುಲಿ ವೀರೇಶ್ ಅವರೆಲ್ಲ ಸ್ಟಡಿ ಮಾಡಿದ್ರು, ಕಾರಣಗಳೇನು ಅಂತ. ನಾನು ಒಂದು ಸ್ಟಡಿ ಮಾಡಬೇಕು, ಅದನ್ನ ಸ್ವಲ್ಪ ಕೇಸ್ ಸ್ಟಡೀಸ್ ಆಗಿ ಅಂತ ಇತ್ತು. ಬಟ್ ನನಗೇನಾಯ್ತು, ನಾನು ಬಂದು ಕ್ಲೀನ್ ಡಾಟಾಸ್ ಎಲ್ಲ ಕಲೆಕ್ಟ್ ಮಾಡಿ US ಹೆಬ್ಬಾಳಲ್ಲಿ JK ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಗುಡ್ಡೇಗೌಡ ನೀನು ಇಲ್ಲಿ ಕುಂತ್ಕೊಂಡು ಎಲ್ಲ ಮಾಡೋಕ್ಕಾಲ್ ಕಣೆ, ನೀನು ಸಬ್ಜೆಕ್ಟೇ ಬೇರೆ, ಅದೇ ಬೇರೆ, ಕಾಫಿನಲ್ಲಿ ಸಿಕ್ಕಿದ್ರೆ ನೀನು ಯಾಕೆ ಮಾಡಬಾರ್ದು ಅಂದರು. ಐ ಹ್ಯಾವ್ ಚೂಸನ್ ಕಾಫಿ, ಐ ಹ್ಯಾವ್ ಅನಲೈಸ್ ದಿಸ್ ಪ್ರಾಬ್ಲಮ್, ಲಕ್ಕಿ ಟು ಹ್ಯಾವ್ ದಿಸ್ PhD ವಿತ್ ಮೀ. ಆ ಒಂದು ವಯಸ್ಸಿನಲ್ಲಿ ಕೆಲಸ ಮಾಡ್ಕೊಂಡು ನೀವು ಸಂಶೋಧನೆ ಮಾಡೋ ಅಂಥದ್ದು ಕಷ್ಟ ಅಂತ ಅನಿಸ್ಲಿಲ್ಲ? ಅಯ್ಯೋ, ತುಂಬಾ ಕಷ್ಟ ಅನಿಸ್ತಾ ಇತ್ತು ನನಗೆ. ಒಂದು ಹಂತದಲ್ಲಿ 2008, 9, 10 ಆಗುತ್ತೋ ಇಲ್ಲೋ ಬಿಟ್ಟೇ ಬಿಡೋಣ ಅಂತ ಎಷ್ಟೋ ಜನ ಹತ್ಲಿಗೆ
ತಮಾಷೆ ಕರಿತಾ ಇದ್ರು ಡಾಕ್ಟರ್ ಅಜ್ಜಿಜಿ ಅಂತ ಕರಿಯರು, ಬಟ್ ನಮ್ ಕೈಲಿ ಆಗ್ತಲೇ ಇಲ್ಲ. ಯಾಕಂದ್ರೆ ಡಾಟಾಸ್ ಬರ್ತಾ ಇಲ್ಲ. ಡಾಟಾಸ್ ಬಂದವ್ ಟ್ಯಾಬ್ಲೆಟ್ ಮಾಡಬೇಕು, ಟ್ಯಾಬ್ಲೆಟ್ ಮಾಡಿದ್ಮೇಲೆ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಬೇಕು. ಮೋರ್ ಓವರ್ ಮೈ ಜಾಬ್ ಈಸ್ ಡಿಮ್ಯಾಂಡಿಂಗ್ ಟೈಪ್. ಇದಕ್ಕೆ ಗಮನ ಕೊಟ್ಟರೆ ನನ್ನ ಕಾಫಿ ಆಫೀಸಸ್ ಕೂಡ ಮ್ಯಾನೇಜ್ ಮಾಡಬೇಕಾಗಿತ್ತು. ಪಾರ್ಲಿಮೆಂಟಲ್ ಕಾಫಿ ಆಫೀಸ್ ಇತ್ತು, ನಾರ್ತ್ ಬ್ಲಾಕಲ್ಲಿ ಕಾಫಿ ಆಫೀಸ್ ಇತ್ತು, ಕಾಫಿ ಪ್ರಮೋಷನ್ ಕೂಡ ನನಗೆ ಇನ್ಚಾರ್ಜ್ ಇತ್ತು. ಆಮೇಲೆ ಓವರ್ಸೀಸ್ ಪ್ರಮೋಷನ್ಸ್ಗೆಲ್ಲ ಸ್ವಲ್ಪ ಹೋಗ್ಬೇಕಾಗೋದು. ಇಟ್ ವಾಸ್ ಸೋ ಡಿಮ್ಯಾಂಡಿಂಗ್. ಅದ್ರ ಜೊತೆ ನಾವು ಕೃಷಿ ಆಕ್ಟಿವಿಟೀಸು, ಸ್ಕೂಲ್ ಆಕ್ಟಿವಿಟೀಸ್ ಆಸ್ ಎ ಪ್ರೆಸಿಡೆಂಟ್, ಅಲ್ಲೂ ಕಂಪ್ಲೇಂಟ್ ಬರ್ದಂಗೆ ನಾನು ಮ್ಯಾನೇಜ್ ಮಾಡಬೇಕಾಗಿತ್ತು. ಬಟ್ ಏನಾಗಿತ್ತು ಒಂದು ಲಕ್ಕಿಲಿ ಮೈ ಇಂಟ್ರೆಸ್ಟ್ ಒಂದು ಸ್ವಲ್ಪ ಟು ಸ್ಪೆಂಡ್ ಸಮ್ ಮಾರ್ನಿಂಗ್ ಅವರ್ಸ್ ಬಿಫೋರ್ ಗೋಯಿಂಗ್ ಟು ಆಫೀಸ್. 3:30-4 ಗಂಟೆಗೆಲ್ಲ ಎದ್ದು ಸ್ವಲ್ಪ ಕುಂತ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ವಂಡೂರಾಸು, ನಿಕಾರ್ಗೊ, ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸಲ್ಲಿ ಕಾಫೀಸು, ಅವರು ಈ ಕ್ರೈಸಿಸ್ನ ಯಾಕೆ ಟ್ಯಾಕಲ್ ಮಾಡ್ತಾವ್ರೆ, ನಾವು ಯಾಕೆ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಬಟ್ ಒಂದು ಸ್ವಲ್ಪ ಆಗೇನಾಗೋದು ಇಂಟ್ರೆಸ್ಟ್ ಬರ್ತಾ ಇತ್ತು. ಬಿಕಾಸ್ ಆಫ್ ದಟ್ ಡಾಟಾ ಕಲೆಕ್ಷನ್ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದ್ದಾಗ ನನ್ನ ಕ್ವಾಲಿಟಿ ಆಫ್ ಡಿಸ್ಕಷನ್ನು ತುಂಬಾ ಖುಷಿ ಕಾಣ್ತಾ ಇತ್ತು. ಸ್ವಲ್ಪ ಬರೆಯಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದು ನಮ್ಮ ಸ್ಟಾಫ್ ಎಲ್ಲ ಇದ್ರು. ಮಾತುಗಳು ಮತ್ತೆ ಸ್ವಲ್ಪ ವೆನ್ಎವರ್ ಐ ಯೂಸ್ ಟು ಡಿಸ್ಕಸ್ ವಿತ್ ಸೀನಿಯರ್ IAS ಆಫೀಸರ್ಸ್ ಮತ್ತೊಬ್ರು ಪರ್ಫೆಕ್ಟ್ ಆಗಿ ಮಾತಾಡುವಂತ ಅವಕಾಶ ಸಿಗ್ತಾ ಇತ್ತು, ಅಥೆಂಟಿಕ್ ಆಗಿ ಮಾತಾಡುವಂತ ಒಂದು ಅವಕಾಶ ಸಿಗ್ತಾ ಇತ್ತು. ಅದು ನನಗೂ ಖುಷಿ ಕೊಡ್ತಾ ಇತ್ತು, ಬಿಕಾಸ್ ಐ ಆಮ್ ಡೂಯಿಂಗ್ ಸಮ್ ಜಸ್ಟಿಸ್. ಅದರ್ವೈಸ್ ಮೈ ಜಾಬ್ ವಾಸ್ ಜಸ್ಟ್ ಪ್ರೋಟೋಕಾಲ್ ಜಾಬ್. ಏರ್ಪೋರ್ಟ್ಗೆ ಹೋಗೋದು, might have spent about 30% of my time receiving the delegations, ಕಳಿಸೋದು, ಬರೀ ಫಾರಿನ್ ಕಳಿಸೋದು, ಫಾರಿನಿಂದ ಕರ್ಕೊಂಬರೋದು. ಆಮೇಲೆ ಅವ್ರನ್ನ ಇಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಬಂದಾಗ ಇಲ್ಲಿ ನೋಡೋದು ಬರೀ ವೆಹಿಕಲ್ ಅರೇಂಜ್ಮೆಂಟ್ಸು, ಅವ್ರ ಊಟ ಅರೇಂಜ್ಮೆಂಟ್ಸು. ಬೇರೆದ್ಕಿಂತಲೂ ಈ ಅಕಸ್ಮಾತ್ ಇದು PhD ಅದೊಂದು ಮಾಡ್ದ ಹೋಗಿದ್ರೆ ಅದು ಇಂಪ್ಯಾಕ್ಟೇ ಇರ್ತಿರ್ಲಿಲ್ಲ ದಿವಸಗಳಲ್ಲಿ. ಹೀಗೆ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನ ಮಾಡಿದಂಥವ್ರು, ನಿಮ್ಮ ಕುಟುಂಬ ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರ ಹೆಂಗೆ? ಇಲ್ಲ, ನಾನು ಡೆಲ್ಲಿನಲ್ಲಿ ಒಟ್ಟಿಗೆ ಇದ್ದು. ಅಲ್ಲೇನಾಯ್ತು, ಅದೇ ಟೈಮಲ್ಲಿ ಮಗನು ನಾನು IAS ಮಾಡ್ತೀನಿ ಅಂತ ಬಂದ. ಬಾಜಿರಾಮನ್ ರವಿಗೆ ಸೇರ್ಕೊಂಡ. ಮಗಳು ಡೆಲಿವರಿಗೆ ಬಂದಿಲ್ಲ, ಅವಳು IAS ಮಾಡ್ತೀನಿ ಅಂತ ಕೂತ್ಕೊಂಡ್ರು. ಲಕ್ಕಿಲಿ ಏನಾಯ್ತು, ಡೆಲ್ಲಿ ಪೋಸ್ಟಿಂಗು, ಮಗಳು ಈಗ ಶಿ ಈಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇಲ್ಲಿ BWSSP ಇದ್ದಾಳೆ. ಅಳಿಯನು ಕೂಡ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಕುವೈಟಲ್ಲಿ ಇದ್ದಾರೆ. ಅವಳು ಸ್ವಲ್ಪ ಅದ್ರಲ್ಲಿ ಮಿಸ್ ಆಯ್ತು. ಅವಳು ಸೆಂಟ್ರಲ್ ಸ್ಕೂಲ್ ಇಲ್ಲೇ ಓದಿದ್ದು, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಇದ್ಲು. ಅವಳೇನ್ ಮಾಡಿದ್ಲು, ಕನ್ನಡ ತಗೊಂಡ್ಲು, ಮೇಜರ್ ಕನ್ನಡ. ಸ್ವಲ್ಪ ಅವಳಿಗೆ ಅಷ್ಟೊಂದು ಬರೀಲಿಕ್ಕೆ ಕಷ್ಟ ಆಯ್ತು. ಇಲ್ಲಿ ಓದೇ ಇಲ್ಲ ಕನ್ನಡ, ಅಲ್ಲಿ ಸಡನ್ ಆಗಿ ಕನ್ನಡ ಓದ್ಕೊಂಡು ನಾನು ಬರೀತೀವಿ ಅನ್ನೋದು ಅವಳಿಗೆ ಕಷ್ಟ ಆಯ್ತು ಅನ್ಸುತ್ತೆ. ಮಗ ಸೊಸೆ ಇಬ್ರು ಕ್ಲಿಯರ್ ಮಾಡಿದ್ರು UPSC ಕ್ಲಿಯರ್ ಮಾಡಿ. ಮಗನು ಕೂಡ ಹೋಮ್ ಮಿನಿಸ್ಟರ್ನಲ್ಲಿ ಇದ್ದಾನೆ. ಸೊಸೆನು ಕೂಡ ಈಗ ಶಿ ಈಸ್ ಇನ್ ಚಾರ್ಜ್ ಆಫ್ ಶ್ರೀನಗರ್ ಏರ್ಪೋರ್ಟ್, ಅಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಸೆಲೆಕ್ಷನ್ ಆಗಿ ಅವರಿಬ್ರು ಅಲ್ಲಿದ್ದಾರೆ. ಡೆಲ್ಲಿ ಪೋಸ್ಟಿಂಗ್ ಏನಾಯ್ತಪ್ಪ ಅಂದ್ರೆ ನಮ್ಮ ಮಕ್ಕಳು ಕೂಡ ಡೆವಲಪ್ ಆದ್ರು, ಒಂದೊಳ್ಳೆ ಹಾದಿ ಕಂಡ್ಕೊಳ್ಳಿಕ್ಕೆ ಅನುಕೂಲ ಆಯ್ತು. ದೆಹಲಿ ಮುಗಿಸ್ಕೊಂಡು ಮತ್ತೆ ಹಾಸನಕ್ಕೆ ದೆಹಲಿ ಮುಗಿಸ್ಕೊಂಡು ಮತ್ತೆ ಗೌಹಟಿಗೆ ಹೋಗಿದ್ದೆ ಜಾಯಿಂಟ್ ಡೈರೆಕ್ಟರ್ ಆಗಿ. ಅಲ್ಲಿ ಮುಗಿಸ್ಕೊಂಡು ಹಾಸನಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಗಿ ಬಂದು 18 ಬಂದೆ. 18 ನವೆಂಬರ್ಗೆ, 19 ಡಿಸೆಂಬರ್ಗೆ ನಂದು ಇಲ್ಲಿ ರಿಟೈರ್ಮೆಂಟ್ ಆಯ್ತು. ಇಲ್ಲಿ ನಿವೃತ್ತರಾದ್ಮೇಲೆ ವಕೀಲ ವೃತ್ತಿ ಪ್ರಾರಂಭ ಮಾಡಿದ್ರಿ. ಕೃಷಿ ಮಾಡೋಣ ಅಂತ, ವಕೀಲ ಕೃಷಿ ಮತ್ತೆ ಸ್ಟಡಿ ಮಾಡೋಣ, ಏನ್ ಚೇಂಜಸ್ ಇದಾವೆ ಅಂತ. ನಂದು ಒಂದು 5-6 ಎಕರೆ ತೋಟ ಇದೆ, ತೆಂಗಿದೆ, ಸ್ವಲ್ಪ ಕಾಫಿನೂ ಹಾಕಿದೀವಿ, ಇವೆಲ್ಲ ಮಾಡ್ತಾವ. ಬಟ್ ಎಲ್ಲಿದು ಏನಾಯ್ತು, ನೀರಿಲ್ಲ ಅಷ್ಟೊಂದು. ಈಗ ಬೋರ್ವೆಲ್ ಚೆನ್ನಾಗಿ ಬಂದಿದೆ. ನಾಟಿ ಕೋಳಿ ಸಾಕಾಯ್ತು, ಕುರಿ ಸಾಕಿದೀವಿ, ತರಕಾರಿ ಬೆಳೆದಿದ್ದೀವಿ, ಎಲ್ಲ ತಂಬಾರ್ ಸೊಪ್ಪಿಂದ ಹಿಡಿದು ಬೇರೆ ಬೇರೆ ಎಲ್ಲ ಬೆಳೆಗಳು. ಕೃಷಿಗೆ ಒಂದ್ ಕಡೆ ಖುಷಿ ತಂದು ಕೊಡ್ತು. ಏನು ಮಾಡಕ್ಕಾಗಿರ್ಲ್ವ ನಮ್ಗೆ ಆಗ, ಯಾಕಂದ್ರೆ ಆಗ ನಮ್ಗೆ ನೀರಿರ್ಲಿಲ್ಲ. ಈಗ ಅಶ್ಯೂರ್ಡ್ ವಾಟರ್ ಸಪ್ಲೈ ಇರೋದ್ರಿಂದವ, ಪ್ಲಾಂಟೇಶನ್ ಕ್ರಾಪ್ ಆಗಿರೋದ್ರಿಂದವ, 800 ಬಾಳೆ ಇದೆ, 600 ಅಡಿಕೆ ಇದೆ, ಕೋಕೋನಟ್ ಇದೆ, 300 ಸ್ವಲ್ಪ ಮನೆ ಇದೆ, ಹೋಗಿ ಬರ್ಲಿಕ್ಕೆ ನೆಮ್ಮದಿ ಇದೆ ಅಲ್ಲಿ ಉಳ್ಕೊಂಡಾಗ. ಚೆನ್ನಾಗಾಯ್ತು. ಅದ್ರ ಜೊತೆಗೆ ಲಾ ಮಾಡಿದ್ನಲ್ಲ, ಇಮಿಡಿಯೇಟ್ ನಾನು ಎನ್ರೋಲ್ ಮಾಡಿಸ್ದೆ ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ. ಹಾಸನ್ ಟ್ರಯಲ್ ಕೋರ್ಟ್ ಅಲ್ಲಿ 4 ವರ್ಷ ಮಾಡಿದೆ. ಈಗಲೂ ಹಾಸನ್ ಟ್ರಯಲ್ ಕೋರ್ಟ್ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ 1 year ಇಂದ ಹೈಕೋರ್ಟ್ ಅಲ್ಲಿ ಸ್ವಲ್ಪ ಮಗಳು ಮನೆಯಲ್ಲೂ ಇದ್ದಂಗಾಗುತ್ತೆ, ಮತ್ತೆ ಹೈಕೋರ್ಟ್ ಪ್ರಾಕ್ಟೀಸ್ ಅಂತ ಈಗ ಅದನ್ನ ಮಾಡ್ತಾ ಇದ್ದೀನಿ. ಹೇಗಿದೆ ವಕೀಲಿ ವೃತ್ತಿ? ಅದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಏನಾಗುತ್ತೆ, ಈಗಂತೂ ಸಮಸ್ಯೆಗಳನ್ನ ಯಾಕೆ ಮಾಡ್ಕೋತಾರೋ ಏನೋ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ತಾಳ್ಮೆನೂ ಕಡಿಮೆ ಇದೆ ಅನ್ಸುತ್ತೆ, ತುಂಬಾ ಆಸೆನೂ ಜಾಸ್ತಿ ಇದೆ ಅಂತ. ನನ್ಗೆ ಅದನ್ನ ಅನಾಲಿಸಿಸೇ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಮದುವೆಗಳು ನೋಡಿ ಅಷ್ಟು ಜಾಸ್ತಿ ನಿಲ್ಲದೇ ಇಲ್ಲ. ಸ್ಮಾಲ್ ಇಶ್ಯೂಸ್ಗೆ ನಮ್ಮ ಹತ್ರ ತುಂಬಾ ಕೇಸ್ಗಳು ಬರ್ತವೆ, ಡೈವರ್ಸ್ ಕೇಸ್ಗಳು, ನೋಟಿಸ್ಗಳು, ಮತ್ತೊಂದು ಮಗದೊಂದು ಅಂತ. ಆಮೇಲೆ 2ನೇದು ಈ ಆಸ್ತಿಗಳು. ಈಗ ಹೆಣ್ಮಕ್ಳಿಗೆ ಇದು ಬಂದ್ಮೇಲಂತೂ ನೀವು ನೋಡಿರ್ಬೋದು, ತುಂಬಾ ವಯಸ್ಸು ಸೂಟ್ಸ್ಗಳು ಬರ್ತವೆ, ಪಾರ್ಟಿಷನ್ ಸೂಟ್ಸ್. ಎಷ್ಟೋ ವರ್ಷದ್ದಾಗಿರ್ಬೋದು, ನಮ್ಗೆ ಪಾರ್ಟಿಷನ್ ಮಾಡ್ಕೊಡಿ, ಪಾರ್ಟಿಷನ್ ಆಗಿಲ್ಲ ಕೊಡಿ ಅಂತ. ಒಂದು ಜಮೀನ್ ದಾಖಲಾತಿಗಳು ಒಂದೂ ಸರಿ ಇರಲ್ಲ. ಈಗ ಪಾಣಿ ಸರಿ ಇಲ್ಲ, ಸ್ಕೆಚ್ ಸರಿ ಇಲ್ಲ, ಒತ್ತುವರಿ ಈ ತರದ್ದು. ಆಮೇಲೆ ನಂಬಿಕೆಯಲ್ಲಿ ದುಡ್ಡಿಸ್ಕೊಂಡ್ಬಿಡ್ತಾರೆ, ಕೊಡಲ್ಲ, ಚೆಕ್ ಏನೋ ಒಂದು ಹಾಕೊಟ್ಟಿರ್ತಾರೆ.
ಈ ತರದ ಕೇಸಸ್ ತುಂಬಾ. ಹಿಂದೆಲ್ಲ ಏನಾಗಿತ್ತು, ನಾವೆಲ್ಲ ಈಗ ಲಾವ್ ಓದುವಾಗ ಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿದಾಗೆಲ್ಲ ನಮ್ಮ ಎರ್ಗಲ್ಲೆಲ್ಲ ನಮ್ಮ ವಾಸಣ್ಣ ಹೇಳ್ತಾ ಇದ್ರು, ನಮ್ಮ ವಾಸುದೇವ್ ಅಂತ ರೈಸ್ ಆಗ್ದವರೆಲ್ಲ ಅಲ್ಲೇ ಕುತ್ಕೊಂಡು ತೀರ್ಮಾನ ಮಾಡ ಅಂತವು ಕೋರ್ಟಿಗೆ ಬಂದು ವರ್ಷಗಟ್ಲೆ ಎಳಿತಾವೆ. ವರ್ಷಗಟ್ಲೆ ಆ ಪ್ರೊಸೀಜರ್ ಮಾಡ್ಲೇಬೇಕಾಗತ್ತೆ, ಯಾರನ್ನು ದೂರಂಗಿಲ್ಲ, ಅದ್ ಮುಗಿಸೋ ಹೊತ್ತಿಗೆ ಸುಸ್ತಾಗಿ ಹೋಗ್ತಾರೆ. ಆ ತರ ಆಗಿದೆ. ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ ಕಾರಣಕ್ಕಾಗಿ ಕೇಳ್ತೀನಿ, ಕನ್ನಡಿಗರು ಹೊರಗಡೆ ಹೋಗ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಇಲ್ಲೇ ಇರಬೇಕು ಅಂತ ಹೇಳಿ ಬಯಸ್ತಾರೆ ಅಂತ ಹೇಳಿ. ಕನ್ನಡಿಗರಿಗೆ ತಾವು, ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಈಗ ನಮಗೆ ತುಂಬ ಗೌರವ ಇದೆ. ದೆಹಲಿನಲ್ಲಂತೂ ಕನ್ನಡಿಗರು ಅಂದರೆ ಬೇರೆ ಯಾರಿಗೂ ಬಾಡಿಗೆ ಕೊಡದಿದ್ರು ನಮಗೆ ಕೊಡ್ತಾರೆ. ಆಮೇಲೆ ಕನ್ನಡ ಆಫೀಸರ್ಸ್ ನಾವು ಅಥವಾ ಲೋಯರ್ ಸ್ಟಾಫ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ದೇ ವಿಲ್ ಬಿ ಪಿಕ್ ಅಂಡ್ ಚೂಸನ್. ಯಾಕಂದ್ರೆ ಹಾರ್ಡ್ ವರ್ಕರ್ಸು, ಗಲಾಟೆಗೆ ಹೋಗಲ್ಲ, ಜಗಳ ಇಲ್ಲ. ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 74 UP ಜಿಲ್ಲೆಗಳಲ್ಲಿ 15-20 IAS ಆಫೀಸರ್ನೆಲ್ಲ ಕನ್ನಡಿಗರನ್ನೇ ಮಾಡಿದ್ದಾರೆ. ವಿ ಡೆಲಿವರ್ ಗುಡ್ಸ್, ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ. ಬಟ್ ನಮ್ಮವರು ಹೋಗಲ್ಲ ಅಂತ ಇತ್ತು. ನಾನು ಕೂಡ ಹೋಗೋದೋ ಬೇಡವೋ ಡೆಲ್ಲಿ, ಈಗ ಆ ವೆದರು, ಆ ಸೆಕೆ, ಆಮೇಲೆ ಚಳಿ, ಆಮೇಲೆ ವರ್ಟ್ ಜನಗಳು ಏನೇನೋ ಇತ್ತಲ್ಲ. ಬಟ್ ಹಾಗೇನಿಲ್ಲ, ಈಗ ಅವಕಾಶ ಸಿಕ್ಕರೆ ಖಂಡಿತ ಹೋಗ್ತಾ ಇದ್ದಾರೆ. ಬಟ್ ಇನ್ನೂ ಹೋಗ್ಬೇಕು. ಅವ್ರಿಗೇನಾಗುತ್ತೆ, ಇನ್ನೂ ತುಂಬಾ ಜನಗಳು ಹೋಗ್ಬೇಕು. ಎಲ್ಲೆಲ್ಲಿ ಹೋಗ್ಬೇಕಾಗುತ್ತೆ ಅಂತಂದ್ರೆ ಡಿಫೆನ್ಸ್ ಸರ್ವಿಸಸ್ ಇರ್ಬೋದು, ಇದಾರೆ. ವಿ ಆರ್ ಅಟ್ ದಿ ಲೋಯರ್ ಲೆವೆಲ್ ಅಲ್ಲಿ ಇರ್ತೀವಿ, ಅದಕ್ಕಿಂತ ಆಫೀಸರ್ ಲೆವೆಲ್ ಅಲ್ಲಿ ಹೋಗ್ಬೇಕು. ಆಮೇಲೆ ವಿ ಶುಡ್ ಗೋ ಇನ್ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಲೆವೆಲ್ ಅಲ್ಲಿ ನಮ್ಮವ್ರು ಹೋಗ್ಬೇಕು. ನಾವು ಓದೋರು ಮತ್ತೆ ಉಳಿದವ್ರನ್ನು ಕರ್ಕೊಂಡು ಹೋಗೋ ಅಂಥದ್ದು. ಎಲ್ಲೋದ್ರೂ ನಮಗೆ ಗೌರವ ಇದೆ. ಇವತ್ತು ಎಲ್ಲರಿಗೂ ಹಿಂದಿ ಗೊತ್ತಿದೆ, ಹಿಂದಿ ಗೊತ್ತಿಲ್ಲ ನಂಗೇನಿಲ್ಲ. ಆರಾಮ್ಸೆ 2.5 hours ಅಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಎಮರ್ಜೆನ್ಸೀಸ್ ಅಂದ್ರೂ ಕೂಡ ಬರೋ ಅಂತ ಚಾನ್ಸಸ್ ಇದೆ. ಹೋಗ್ಬೋದು, ಹೋಗ್ತಿದ್ದಾರೆ, ಇನ್ನೂ ಹೋಗ್ಬೇಕು ಅಂತಂದೆ, ಇನ್ನೂ ತುಂಬಾ ಹೋಗ್ಬೇಕು. ಎಲ್ಲಿ ನಮ್ಮವರು ವೀಕ್ ಆಗ್ತಾ ಇದ್ದಾರೆ ಅಂದ್ರೆ, ನಾನು ಇಲ್ಲಿ ಕೃಷಿಕ ಸರ್ವದಾಗ ನಾವು ನೋಡ್ತಾ ಇದೀವಲ್ಲ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮವ್ರು ಹೋಗ್ತಾ ಇಲ್ಲ. ಬ್ಯಾಂಕಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಬರೆದು, ರೈಲ್ವೇಸ್ಗೆ 2 ಒಳ್ಳೆ ಪೊಟೆನ್ಷಿಯಲ್ ಫೀಲ್ಡ್ ಅವು ಆಕ್ಚುಲಿ. ಅಲ್ಲೊಂದು ಕಡೆ ಯಾಕೋ ಏನೋ ಯಾರು ಕೇಳಿದ್ರು ಹುಡುಗರುಗಳು ನಾವು ಬ್ಯಾಂಕ್ ಎಕ್ಸಾಮ್ ಬರೀರಿ ಅಂದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ, ನಮ್ಗೆ ಇಂಗ್ಲಿಷ್ ಕಷ್ಟ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅದೊಂದು ಆಕ್ಚುಲಿ ನಮ್ಮವ್ರು ತುಂಬಾ ಜನ ಮೊದಲೆಲ್ಲ ತುಂಬಾ ಎಲ್ಲೋದ್ರು ನಾವು ನಾರ್ತ್ ಇಂಡಿಯಾದಲ್ಲಿ ಬ್ಯಾಂಕ್ ಆಫೀಸರ್ಸ್ ಇದ್ದಿದ್ದು. ಎಲ್ಲ ಬ್ಯಾಂಕ್ಗಳು ಕರ್ನಾಟಕದಲ್ಲಿ. ಈಗ ಆ ಟ್ರೆಂಡ್ ಇಲ್ಲ ಇಲ್ಲಿ. ನಾವೀಗ ನೀವು ಅಲ್ಲಿಂದ ಬಂದಿದ್ರ, ನೀವು ನಮ್ಮ ಭಾಷೆ ಮಾತಾಡ್ತಿಲ್ಲ ಅಂತ ನಾವೇನು ಹೋರಾಟ ಮಾಡ್ತಿದ್ದೀವೋ, ನಮ್ಮವರು ಹೆಚ್ಚು ಜನ ನಾವೇ ಪಾಸ್ ಆಗಿ ನಾವೇ ಲೋಕಲ್ ಆಗಿ ಬರೋಂಥ ಒಂದು ಪರಿಸ್ಥಿತಿ ನಮಗೆ ಬರಬೇಕು. ಅದು ಈಸಿ ಇದೆ. ಬ್ಯಾಂಕ್ ಎಕ್ಸಾಮ್ಸ್ ಇನ್ನು ತುಂಬಾ ಕಷ್ಟ ಏನಿಲ್ಲ, ಎಲ್ಲ ಕೋಚಿಂಗ್ ಸೆಂಟರ್ಸ್ ಇದಾವೆ. ಮತ್ತೊಂದಿದೆ, ಕ್ಯಾಂಡಿಡೇಟ್ಸ್ ಮನ್ಸ್ ಮಾಡ್ತಾ ಇಲ್ಲ. ಯಾಕೆಂತ ನನಗೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ. ಅಲ್ಲೊಂದು ಸ್ವಲ್ಪ ನಮ್ಮ ಮೋಟಿವೇಶನ್ ಬೇಕಾಗುತ್ತೆ ಅನ್ಸುತ್ತೆ. ನಮ್ಮ ಏನು ಟೀಚರ್ಸ್ಗಳು ಏನಿದ್ದಾರೆ, ಹುಡುಗರುಗಳನ್ನ ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗುತ್ತೆ. ಒಳ್ಳೆ ಪೊಟೆನ್ಷಿಯಲ್ ಇದೆ ಜಾಬ್. ತುಂಬಾ ವೇಕೆನ್ಸಿ, ರೆಗ್ಯುಲರ್ ವೇಕೆನ್ಸೀಸ್ ಬರ್ತವೆ. ಆಲ್ಮೋಸ್ಟ್ ಲೈಕ್ UPSC ಕರೆದಂಗೆ ಕರೀತಾ ಇರ್ತಾರೆ. ಎರಡನೇದು UPSC ಎಕ್ಸಾಮ್ಸ್ ಕೂಡ. UPSC ಎಕ್ಸಾಮ್ಸ್ ನನ್ನ ಒಂದು ಅನುಭವದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಶುಡ್ ಸ್ಟಾರ್ಟ್ ಸಮೀರ್ 9ನೇ ಕ್ಲಾಸ್ 10ನೇ ಕ್ಲಾಸಿಂದಲೇ ಹುಡುಗರು, ಸ್ವಲ್ಪ ಹುಡುಗರು 9ನೇ ಕ್ಲಾಸಲ್ಲೇ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಬೇಕು. ಯಾಕೆ ಮೋಟಿವೇಟ್ ಮಾಡಬೇಕು ಅಂದ್ರೆ, ನೀವು ಡಿಗ್ರಿ ಮುಗಿದ್ರು ಅವ್ರು ಕೂತ್ಕೊಂಡು ಓದಿ ಅನ್ನೋದು ಫಸ್ಟ್. ನೀವು ಕೋಚಿಂಗ್ ಕ್ಲಾಸ್ಗೆ ಹೋದಾಗ CBSE 10th ವರೆಗೂ ಕವರ್ ಮಾಡಿದ್ದೀರೇನಪ್ಪ ಅಂತಾರೆ. 9ರಲ್ಲಿ ನಾವು ಹೇಳಿದ್ರೆ ಅವ್ನು ಅಟ್ಲೀಸ್ಟ್ ಏನ್ ಮಾಡ್ತಾನೆ, 10th ವರೆಗೂ ಆ ಬುಕ್ಸ್ ಅಲ್ಲಿ ಕಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ವಾಟ್ ಈಸ್ ಇಂಡಿಯನ್ ಜಿಯೋಗ್ರಫಿ, ವಾಟ್ ವಾಸ್ ಅವರ್ ಹಿಸ್ಟ್ರಿ, ವಾಟ್ ಈಸ್ ದಿ ಪ್ರೆಸೆಂಟ್ ಸಿಚುವೇಶನ್ಸ್, ಮತ್ತೆ ಕಾನ್ಸ್ಟಿಟ್ಯೂಷನ್ಸ್, ಮತ್ತೊಂದೆಲ್ಲ ಆ ಸ್ಟೇಜ್ಗೆ. ಅದಾದ್ಮೇಲೆ 11th ಸ್ಟ್ಯಾಂಡರ್ಡ್, ಯಾಕಂದ್ರೆ 12th ಮತ್ತೆ ಏನಾದ್ರು ಹೋಗ್ತಾರೆ, ಫೋಕಸ್ ಮಾಡ್ಕೋತಾರೆ. 9th and 11th ಸ್ವಲ್ಪ ಜಾಸ್ತಿ ಜನ ಮೋಟಿವೇಟ್ ಮಾಡಿದ್ರೆ, ಯಾರು ಸಿವಿಲ್ ಸರ್ವಿಸ್ ಮೋಟಿವೇಶನ್ ಇರೋ ಅಂತಾರೆ. ಸೆಕೆಂಡ್ ಇಯರ್ ಡಿಗ್ರಿಯಿಂದ ಶುರು ಮಾಡಿದ್ರೆ ವಿತ್ ನ್ಯೂಸ್ ಪೇಪರ್ಸ್, ಮತ್ತೆ ಹೇಗ್ ಓದ್ಬೇಕು ಅನ್ನೋದ್ರ ಬಗ್ಗೆ, ರೈಟಿಂಗ್ ಪ್ರಾಕ್ಟೀಸ್, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಕುತ್ಕೊಂಡು ಮಾಡೋದು ಆ ಸ್ಟೇಜಿಗೆ ಶುರು ಮಾಡಿದ್ರೆ ಏನಾಗುತ್ತೆ, ಡಿಗ್ರಿ ಮುಗಿಯೋ ಹೊತ್ತಿಗೆ ಈ ವಿಲ್ 100% ಗೆಟ್ ಒನ್ ಚಾನ್ಸ್. ಈಗ IAS ಆಫೀಸರ್ಸ್ ಒಂದ್ಸತಿ ಅವರು ಮೋಟಿವೇಶನ್ ಆಗಿ ಬರದ್ರಂತೆ ಎಕ್ಸಾಮ್ಸ್, ಅವರು ಖಂಡಿತ ಅವ್ರಿಗೇನಾಗುತ್ತೆ, ಒಂದಾರ್ದಿ ಆದ್ರೆ ಸಿಗುತ್ತೆ. ಹೌದು, ವಿತಿನ್ ಆಫ್ಟರ್ ಡಿಗ್ರಿ 1-2 years ಅಲ್ಲ ಡಿಗ್ರಿ, ಅಟ್ಲೀಸ್ಟ್ ಥರೋ ನಾಲೆಡ್ಜ್ ಆಫ್ ಆಲ್ ದಿ ಸಬ್ಜೆಕ್ಟ್ ಸಿಗುತ್ತೆ. IAS ಇಟ್ ಎಕ್ಸ್ಪೆಕ್ಟ್ಸ್ ನಾಟ್ ಜಸ್ಟ್ ಸೈನ್ಸ್ ಎಲ್ಲ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇಂದ ಹಿಡಿದು ಇಂಗ್ಲಿಷ್ ಇಂದ ಹಿಡಿದು. ನಮ್ಮ CS ಕೇದಾರ್ ಸಾಹೇಬ್ರು ಹೇಳ್ತಾ ಇದ್ರು, ಏನಾಗದ ಇದ್ರು ನೀವು ಪೂರ್ಣ ಮಾನವರಾಗ್ತಿರ್ರಿ, ನೀವು ಪ್ರಿಪೇರ್ ಆಗಿದ್ದೀರಾ ಅಂತ. ನಿಮ್ಮ ವೃತ್ತಿ ಬದುಕಿನ ಅನುಭವಗಳನ್ನ ಬಹಳ ಸೊಗಸಾಗಿ ಇದುವರೆಗೆ ಹಂಚ್ಕೊಂಡಿದ್ದೀರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಹಾಸನಲ್ಲೂ ಇರ್ತೀನಿ, ನಮ್ದು ಆಫೀಸ್ ಇದೆ, ಲಾ ಆಫೀಸು. ಇಲ್ಲ ಅಂದ್ರೆ ಬೆಂಗಳೂರಲ್ಲೂ ಇರ್ತೀನಿ. ನನ್ನ ಮೊಬೈಲ್ ನಂಬರು 9910344332. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9910344332.
ಒಳ್ಳೆಯದು ಡಾಕ್ಟರ್ VR ಗುಡ್ಡೇಗೌಡ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ತಾವು ತಮ್ಮ ವೃತ್ತಿ ಬದುಕಿನ ಅನುಭವಗಳು ಹಾಗೂ ನಿಮ್ಮ ಬಾಲ್ಯದ ಅನುಭವಗಳನ್ನ ಹಾಗೂ ಸಮಾಜ ಸೇವೆಯಲ್ಲಿನ ಅನುಭವಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು, ಇದೊಂದು ಅವಕಾಶ ಮಾಡಿಕೊಟ್ರಿ. ನಮಸ್ಕಾರ ಮಧುಸೂದನ್. ಇದುವರೆಗೆ ಕಾಫಿ ಮಂಡಳಿಯ ನಿವೃತ್ತ ಜಂಟಿ ನಿರ್ದೇಶಕರು ಹಾಗೂ ವಕೀಲರಾದ ಹಾಸನ ತಾಲೂಕು ಒಳಗೇರಹಳ್ಳಿಯ ಡಾಕ್ಟರ್ VR ಗುಡ್ಡೇಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಲಕ್ಷ್ಮೀ ಹೆಚ್ಜೆ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.